Hello dear students. ಸೊ ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಇಂಟ್ರೋ ಪಾರ್ಟ್ ಮುಗ್ದಿದೆ, ಹೌದಾ? ಸೊ ಇಂಟ್ರೊಡಕ್ಷನ್ ಪಾರ್ಟ್ ಏನು ಮುಗಿಸಿದ್ದೇನೆ ವಿತ್ ಫಸ್ಟ್ ಎಕ್ಸಸೈಸ್. ಅದನ್ನು ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಅದನ್ನು ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ, ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್. ಓಕೆ, ಆ್ಯಂಡ್ ದ ಲಿಂಕ್ ಇಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಚಾಪ್ಟರಿಂದು ಪ್ಲೇ ಲಿಸ್ಟ್ ಏನಿದೆಯಲ್ಲ ಅದರದ್ದು ಲಿಂಕ್ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಫಸ್ಟ್ ಕಾಮೆಂಟ್ ಏನು ಪಿನ್ ಮಾಡಿರ್ತೀನಿ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಯು ವಿಲ್ ಡೈರೆಕ್ಟ್ಲಿ ಗೋ ಟು ದಟ್ ಪ್ಲೇ ಲಿಸ್ಟ್ ಆ್ಯಂಡ್ ಆರ್ಡರ್ ವೈಸ್ ಲೆಕ್ಚರ್ಸ್ನ ವಾಚ್ ಮಾಡ್ಕೊಂಡು ಹೋಗಿ. ಆವಾಗ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಸ್ಟಾರ್ಟ್ ಅವರ್ ನೆಕ್ಸ್ಟ್ ಟಾಪಿಕ್. ಸೊ ಇದುವರೆಗೂ ನಾವು ಕಲ್ತಿರೋದು ಏನು ಅಂತಂದರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂದರೆ ಏನು ಅಂತ ಕಲ್ತಿದ್ದೀವಿ, ಆರ್ಡರ್ ಅಂದರೆ ಏನು, ಆ್ಯಂಡ್ ಡಿಗ್ರಿ ಅಂದರೆ ಏನು. ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಂದರೆ ಏನು ಅಂತ ಕಲ್ತಿದ್ದೀವಿ. ಓಕೆನಾ? ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಯೋದೇನು ಅಂದರೆ ವೆರಿ ಸಿಂಪಲ್, ಜನರಲ್ ಸೊಲ್ಯೂಷನ್ ಆಫ್ ಎ ಡಿಫರೆನ್ಷಿಯಲ್ ಇಕ್ವೇಷನ್, particular solution of a differential equation with your exercise 9.2, second exercise basically. Okay, ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲ ಪ್ರಾಬ್ಲಮ್ಸ್ ಕವರ್ ಮಾಡೋಕ್ಕೆ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಐ ವಿಲ್ ಕಂಟಿನ್ಯೂ ಇಟ್ ಇನ್ ದ ನೆಕ್ಸ್ಟ್ ಸೆಷನ್, ಬಟ್ ಮೋಸ್ಟ್ಲಿ ಇರೋದೆಷ್ಟು 12 ಪ್ರಾಬ್ಲಮ್ಸ್ ಅಷ್ಟೇ. ಲೆಟ್ ಅಸ್ ಸಿ. ಓಕೆ, ರೈಟ್. ಸೊ ಫಸ್ಟ್ ಆಫ್ ಆಲ್ ಜನರಲ್ ಸೊಲ್ಯೂಷನಿಗೆ ಬರೋದಕ್ಕಿಂತ ಮುಂಚೆ ಅಥವಾ ಪರ್ಟಿಕ್ಯುಲರ್ ಸೊಲ್ಯೂಷನಿಗೆ ಬರೋದಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಫಸ್ಟ್ ಎಕ್ಸ್ಪ್ಲೇನ್ ದ ವರ್ಡ್ ಸೊಲ್ಯೂಷನ್ ಟು ಯು. ಜಸ್ಟ್ ರಿವೈಸ್. ಓಕೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನಂತ ಗೊತ್ತಿದೆ, ಆಲ್ರೆಡಿ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊಲ್ಯೂಷನ್ ಅಂದರೆ ಏನು ಫಸ್ಟ್ ಆಫ್ ಆಲ್ ಅದು ಗೊತ್ತಿದೆಯಾ? ಎಸ್, ಸಿ, ಸೊಲ್ಯೂಷನ್ ಅಂತ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮಗೆ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 1 ಇಸ್ ಈಕ್ವಲ್ ಟು 0 ಅಂತ ಒಂದು ಇಕ್ವೇಷನ್ ಕೊಡ್ತೀನಿ. ಓಕೆ, ಎಕ್ಸ್ ಸ್ಕ್ವಯರ್ ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ಟೆಲ್ ಮಿ ವಿಚ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿಲ್ ಸ್ಯಾಟಿಸ್ಫೈ ದಿಸ್ ಇಕ್ವೇಷನ್. ಯಾವ ವ್ಯಾಲ್ಯೂಸ್, ನಾನು ಎಕ್ಸಿನ ಯಾವ ವ್ಯಾಲ್ಯೂಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಈ ಇಕ್ವೇಷನ್ ಎಲ್ ಎಚ್ ಎಸ್ ಸ್ಯಾಟಿಸ್ಫೈ ಆಗುತ್ತೆ. ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಮೀನಿಂಗ್ ಏನು? ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರಬೇಕು. ಸಿ, ನಾನು ಎಕ್ಸ್ ಇಸ್ ಈಕ್ವಲ್ ಟು 1 ತೊಗೊಂಡ್ರೆ ಬರುತ್ತಾ? ಬರುತ್ತೆ, ಡೆಫಿನೆಟ್ಲಿ. ಯಾಕೆ, ಏನು ಬರುತ್ತೆ? 1 ಸ್ಕ್ವಯರ್ ಮೈನಸ್ 1 ಇಸ್ ಈಕ್ವಲ್ ಟು 0. 1 ಸ್ಕ್ವಯರ್ ಅಂದರೆ 1, 1 ಮೈನಸ್ 1 ಇಸ್ ಈಕ್ವಲ್ ಟು 0, 0 ಇಸ್ ಈಕ್ವಲ್ ಟು 0. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂತು ಅಂದರೆ ಸ್ಯಾಟಿಸ್ಫೈಡ್. ಸೊ ಯಾವ ವ್ಯಾಲ್ಯೂ ಸ್ಯಾಟಿಸ್ಫೈ ಮಾಡ್ತು? ಎಕ್ಸ್ ಇಸ್ ಈಕ್ವಲ್ ಟು 1. Is there any other value? Yes, definitely. X is equal to minus 1. X is equal to minus 1 ಹಾಕಿದರೆ ಏನಾಗುತ್ತೆ? minus 1 whole square minus 1 is equal to 0. minus 1 whole square is nothing but 1. 1 minus 1 is nothing but 0. 0 is equal to 0. Again LHS is equal to RHS. ಇನ್ನು ಇವೆರಡು ವ್ಯಾಲ್ಯೂಸ್ ಬಿಟ್ಟು ಇನ್ಯಾವುದಾದ್ರೂ ವ್ಯಾಲ್ಯೂ ಸ್ಯಾಟಿಸ್ಫೈ ಮಾಡುತ್ತಾ? ಡೆಫಿನೆಟ್ಲಿ ನಾಟ್. ಓಕೆನಾ? ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ ಅಷ್ಟೇ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ. 2 ಇದೆಯಾ? highest, so only 2 solutions exist. Okay, ಅರ್ಥ ಆಯ್ತಾ? ಎಸ್ ಆರ್ ನೋ? ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ ಥಿಂಗ್ ಏನು ಅಂದರೆ ಸೊಲ್ಯೂಷನ್ ಅಂತ ಯಾವುದನ್ನ ಕರಿತೀರ ನೀವು ಅನ್ನೋದು ಸ್ವಲ್ಪ ನೆನಪಿರಲಿ ನಿಮಗೆ. ನಿಮ್ಮ ಅರ್ಲಿಯರ್ ಕ್ಲಾಸಸ್ಸಲ್ಲಿ ನೀವು ಕಲ್ತಿದ್ದೀರ. ಸೊಲ್ಯೂಷನ್ ಅಂದರೆ ನಥಿಂಗ್ ಬಟ್ ದ ವ್ಯಾಲ್ಯೂ ದಟ್ ಸ್ಯಾಟಿಸ್ಫೈಸ್ ದ ಗಿವನ್ ಇಕ್ವೇಷನ್ ಇಸ್ ದ ಸೊಲ್ಯೂಷನ್ ಆಫ್ ದಟ್ ಗಿವನ್ ಇಕ್ವೇಷನ್. ಸಿಂಪಲ್. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1. ಈಗ ನಿಮಗೆ ಜನರಲ್ ಸೊಲ್ಯೂಷನ್ ಆಫ್ ಎ ಡಿಫರೆನ್ಷಿಯಲ್ ಇಕ್ವೇಷನ್ ಮತ್ತು ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಎ ಡಿಫರೆನ್ಷಿಯಲ್ ಇಕ್ವೇಷನ್ ಈಸಿಯಾಗಿ ಅರ್ಥ ಆಗುತ್ತೆ. ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್ ಫಾರ್ ಡಿಫರೆನ್ಷಿಯಲ್ ಇಕ್ವೇಷನ್. ಸಪೋಸ್ ನಾನು ಇಕ್ವೇಷನ್ ತಗೊತೀನಿ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಇಸ್ ಈಕ್ವಲ್ ಟು 0. ಈಗ ಈ ಡಿಫರೆನ್ಷಿಯಲ್ ಈಕ್ವೇಷನ್ನಿನ ಸೊಲ್ಯೂಷನ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದರೆ ಟೆಲ್ ಮಿ, ಈಸ್ ಇಟ್ ಸಮ್ ವ್ಯಾಲ್ಯೂ? ಜಸ್ಟ್ ಲೈಕ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಯಾವುದೋ ಒಂದು ನಂಬರ್, ಯಾವುದೋ ಒಂದು ವ್ಯಾಲ್ಯೂ, ಹೌದಾ? ಇಲ್ಲಿ ಡಿಫರೆನ್ಷಿಯಲ್ ಈಕ್ವೇಷನಲ್ಲಿ ಸೊಲ್ಯೂಷನ್ ಬಗ್ಗೆ ಮಾತಾಡಬೇಕಂದ್ರೆ ಯಾವುದಾದ್ರು ವ್ಯಾಲ್ಯೂ ಬರಬೇಕಾ ಅಥವಾ ಏನು ಬರಬೇಕು ಅಂತ ಯೋಚನೆ ಮಾಡಿ. ಮೀನ್ಸ್ ವಾಟ್ ವಿಲ್ ಸ್ಯಾಟಿಸ್ಫೈ ದಿಸ್ ಈಕ್ವೇಷನ್, ಡಿಫರೆನ್ಷಿಯಲ್ ಈಕ್ವೇಷನ್? ವೈ. ಕರೆಕ್ಟಾ? ವೈ ಅಂದರೆ ಏನು? ವೈ ಈಸ್ ನಥಿಂಗ್ ಬಟ್ ಎ ಫಂಕ್ಷನ್. ಓಕೆ, ವೈ ಈಸ್ ಈಕ್ವಲ್ ಟು ಸೋ ಆ್ಯಂಡ್ ಸೋ ವ್ಯಾಲ್ಯೂ, ಏನೋ ಒಂದು ಫಂಕ್ಷನ್ನು. ಓಕೆ, ಆ ಫಂಕ್ಷನ್ನು ತಗೊಂಬಂದು ನಾನು ಇಲ್ಲಿ ಹಾಕಿದರೆ ಪ್ಲಸ್ ಅದನ್ನು 2 ಸತಿ, ಇಲ್ಲಿ ಡಿ ಸ್ಕ್ವೇರ್ ಇದೆ ಅಂದರೆ 2 ಸತಿ ಡಿಫ್ರೆನ್ಷಿಯೇಟ್, 2ನೇ ಸತಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು
ಬರುತ್ತೋ ಅದನ್ನ ಇಲ್ಲಿ ಹಾಕಿದರೆ ಇವನ್ನ ನಾನು ಸಾಲ್ವ್ ಮಾಡಿದ್ರೆ 0 ಇಸ್ ಈಕ್ವಲ್ ಟು 0 ಬಂತು ಅಂದರೆ ಆ ಪರ್ಟಿಕ್ಯುಲರ್ ಫಂಕ್ಷನ್ y ಇಸ್ ಈಕ್ವಲ್ ಟು ಏನಿತ್ತಲ್ಲ ಅದು ಏನಾಗುತ್ತೆ ಈ ಡಿಫ್ರೆನ್ಷಿಯಲ್ ಈಕ್ವೇಷನಿನ ಸೊಲ್ಯೂಷನ್ ಆಗುತ್ತೆ. ಅರ್ಥ ಆಯ್ತಾ? ಫಾರ್ ದಿಸ್ ಈಕ್ವೇಷನ್ ಲೆಟ್ ಮಿ ಟೇಕ್ y ಇಸ್ ಈಕ್ವಲ್ ಟು a sin x plus b. Okay, let us take this one. Let us check whether y is the solution or not. Okay, so ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, dy by dx, a is a constant limit, sin of x plus b ಅಂತಂದ್ರೆ ಏನು ಬರುತ್ತೆ, cos of x plus b. ಓಕೆ, ನೆಕ್ಸ್ಟ್ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಎ ಅಗೇನ್ ಕಾನ್ಸ್ಟೆಂಟ್ ಬಿಟ್ಟಾಕಿ, ಕಾಸ್ಟ್ ಡಿಫ್ರೆನ್ಸಿಯೇಷನ್ ಇಸ್ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ಬಿ. ಅಗೇನ್ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಸಿಯೇಷನ್ 1 ಬರುತ್ತೆ, ಸೊ ನಾವು ಅಷ್ಟು ಫೋಕಸ್ ಮಾಡ್ತಿಲ್ಲ ಅದ್ರ ಮೇಲೆ. ಓಕೆನಾ? ಸಾರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನನಗೆ ಈ ಈಕ್ವೇಷನ್ನ ಸಾಲ್ವ್ ಮಾಡೋಕ್ಕೆ, ಚೆಕ್ ಮಾಡೋಕ್ಕೆ ಏನೇನು ಬೇಕಿದೆ, ಒಂದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಸೆಕೆಂಡ್ ಡಿಫ್ರೆನ್ಸಿಯೇಷನ್ ನಾನೇನು ಮಾಡಿದ್ದೀನಲ್ಲ ಫಸ್ಟು ಸೆಕೆಂಡು, ಎರಡನೇ ಸತಿ ಮಾಡಿರೋದು ಬೇಕು, ವೈ ಬೇಕು, ವೈ ಐತೆ, ಇವೆರಡನ್ನೂ ತಗೊಂಬಂದು ಇಲ್ಲಿ ಹಾಕ್ರಿ, ಏನು ಸಿಗುತ್ತೆ ನಿಮಗೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಬರುತ್ತೋ ಇಲ್ಲ ಅಂತ ನೋಡೋಣ. ಓಕೆನಾ? ಡಿ ಸ್ಕ್ವೇರ್ ವೈ ಅಂತಂದರೆ ಮೈನಸ್ ಎ ಸೈನ್ ಎಕ್ಸ್ ಪ್ಲಸ್ ಬಿ ಪ್ಲಸ್ ವೈ ಅಂತಂದರೆ ಎ ಸೈನ್ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ ಟು, ಇದು ಆರ್ ಎಚ್ ಎಸ್ ಹಂಗೆ ಕ್ಯಾರಿ ಮಾಡ್ತಾ ಇದ್ದೀನಿ. ಐ ವಾಂಟ್ ಟು ಪ್ರೂವ್ ದಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ದಟ್ಸ್ ಇಟ್. ಆರ್ ಯು ಕ್ಯಾನ್ ಜಸ್ಟ್ ಟೇಕ್ ಎಲ್ ಎಚ್ ಎಸ್ ಆ್ಯಂಡ್ ಅಟ್ ದ ಎಂಡ್ ಯು ಕ್ಯಾನ್ ಪ್ರೂವ್ ಇಟ್ ಇಸ್ 0. ಓಕೆ, ಮೈನಸ್ಸು ಪ್ಲಸ್ಸು ಸೇಮ್ ಕ್ವಾಂಟಿಟಿ ತಾನೆ, ಕ್ಯಾನ್ಸಲ್ ಔಟ್, ಸೊ 0 ಇಸ್ ಈಕ್ವಲ್ ಟು 0. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂತಾ? ಬಂತು. ಯಾವ ವ್ಯಾಲ್ಯೂ ಬಂತು? ಈ ವ್ಯಾಲ್ಯೂಗೆ. ಈಗ ಅರ್ಥ ಆಯ್ತಾ? ಡಿಫರೆನ್ಷಿಯಲ್ ಈಕ್ವೇಷನಿನ ಸೊಲ್ಯೂಷನ್ ಅಂತ ಯಾವುದನ್ನು ಕರಿತೀರಾ ಅಂದರೆ, ಯಾವುದನ್ನು ಕರಿತೀರಾ, ಇಲ್ಲಿ ಅಲ್ಜಿಬ್ರಾ ಅಲ್ಲಿ ಮಾತಾಡ್ತಿದ್ವಲ್ಲ ಮುಂಚೆ, ಅಲ್ಲೇನಂತಿದ್ವಿ, ದ ವ್ಯಾಲ್ಯೂ ವಿಚ್ ಸ್ಯಾಟಿಸ್ಫೈಸ್ ದ ಗಿವನ್ ಈಕ್ವೇಷನ್ ಅಂತಿದ್ವಿ. ಡಿಫರೆನ್ಷಿಯಲ್ ಈಕ್ವೇಷನ್ ಕೇಸಲ್ಲಿ ಏನಂತೀರ, ದ ವ್ಯಾಲ್ಯೂ ಅಲ್ಲ, ದ ಫಂಕ್ಷನ್. ಓಕೆನಾ? ಬಿಕಾಸ್ ದಿಸ್ ಇಸ್ ಫಂಕ್ಷನ್, ರೈಟ್? ಸೊ ದ ಫಂಕ್ಷನ್ ವಿಚ್ ಸ್ಯಾಟಿಸ್ಫೈಸ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಕಾಲ್ಡ್ ಆಸ್ ದ ಸೊಲ್ಯೂಷನ್ ಆಫ್ ದಟ್ ಡಿಫರೆನ್ಷಿಯಲ್ ಈಕ್ವೇಷನ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಐ ಹೋಪ್ ಸೊ ಅರ್ಥ ಆಗಿದೆ. ತುಂಬ ಸ್ಲೋ ಆಗಿ ಹೇಳಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರಿಗಾದರೂ ತೀರಾ ಸ್ಲೋ ಅನ್ನಿಸ್ತಾ ಇದೆ ಅಂದರೆ ಪ್ಲೀಸ್ 1.5x ಅಥವಾ 2x, ನಿಮಗೆ ಯಾವ ಸ್ಪೀಡ್ ಅಡ್ಜಸ್ಟ್ ಆಗುತ್ತೋ ಅದ್ರ ತಕ್ಕಂತೆ ಸ್ಪೀಡ್ ಮಾಡ್ಕೊಂಡು ವಾಚ್ ಮಾಡಿ. ಓಕೆ, ನನ್ನ ಮೈಂಡಲ್ಲಿ ಸ್ವಲ್ಪ ಸ್ಲೋ ಲರ್ನರ್ಸು ಇರ್ತಾರೆ, ಹೌದಲ್ವಾ? ಐ ಹ್ಯಾವ್ ಟು ಬ್ಯಾಲೆನ್ಸ್ ಆಲ್ ದ ಸ್ಟೂಡೆಂಟ್ಸ್. ಜಸ್ಟ್ ಬಿಕಾಸ್ ಯು ಆರ್ ಬ್ರಿಲಿಯಂಟ್, ಓಕೆ, ಡಸಂಟ್ ಮೀನ್ ದಟ್ ಎವ್ರಿ ಒನ್ ಎಲ್ಸ್ ಇಸ್ ದ ಸೇಮ್. ಓಕೆ, ಸೊ ನಿಮ್ಮ ಸ್ಪೀಡ್ ಯಾವುದು ನಿಮಗೆ ಸೆಟ್ ಆಗುತ್ತೆ ಅದ್ರ ತಕ್ಕಂತೆ ಇಟ್ಕೊಂಡೇ ವಾಚ್ ಮಾಡಿ, ರೈಟ್? ಓಕೆ, ಸೊ ಅಲ್ಲಿಗೆ ಸೊಲ್ಯೂಷನ್ ಗೊತ್ತಾಯ್ತು. ಈಗ ಸೊಲ್ಯೂಷನ್ ಗೊತ್ತಾಯಿತು. ಈಗ ಜನರಲ್ ಸೊಲ್ಯೂಷನ್ ಮತ್ತು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ಏನು? ಸಿಂಪಲ್ ಥಿಂಗ್, ಸಿಂಪಲ್. ಇಲ್ಲಿ ನೋಡಿ, ನಿಮಗೇನು ಸೊಲ್ಯೂಷನ್ ಸಿಕ್ಕಿರುತ್ತಲ್ಲ, ಯಾವಾಗ ನಿಮ್ಮ ಸೊಲ್ಯೂಷನಲ್ಲಿ, ನಿಮ್ಮ ಸೊಲ್ಯೂಷನ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಸೊಲ್ಯೂಷನಲ್ಲಿ ಓಕೆ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಂದರೆ ಈ ಕಾನ್ಸ್ಟೆಂಟ್ಸ್ ಇದಾವಲ್ಲ ಎ ಮತ್ತು ಬಿ, ಅವು. ಓಕೆ, ಆರ್ಬಿಟ್ರರಿ ಅಂದರೆ ಮೀನಿಂಗ್ ಏನು? ಫಸ್ಟ್ ಆಫ್ ಆಲ್, ಆರ್ಬಿಟ್ರರಿ ಅಂದರೆ ಏನು ಬೇಕಿದ್ರೂ ವ್ಯಾಲ್ಯೂ ತಗೋಬೋದು. ವಿ ನೀಡ್ ನಾಟ್ ವರಿ, ದೇ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ. ಓಕೆ, ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇಸ್ ಈಕ್ವಲ್ ಟು ವಾಟ್? ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ನಮಗೆ ಕೊಟ್ಟಿರೋ ಡಿಫರೆನ್ಷಿಯಲ್ ಈಕ್ವೇಷನ್ ಇದೆಯಲ್ಲ, ಓಕೆ, ಅದರದ್ದು ಆರ್ಡರ್ ಏನಿದೆಯಲ್ಲ ಅದಕ್ಕೆ ಈಕ್ವಲ್ ಆಗಿ ನಮಗೆ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸು ಈ ಸೊಲ್ಯೂಷನ್ ಒಳಗಡೆ ಸಿಕ್ತು ಅಂತ ಅಂದರೆ ಆ ಸೊಲ್ಯೂಷನ್ನ ನಾವೇನಂತ ಕರಿತೀವಿ? ಜನರಲ್ ಸೊಲ್ಯೂಷನ್. ಓಕೆ, ವೆನ್ ಡು ಯು ಕಾಲ್ ದ ಸೊಲ್ಯೂಷನ್ ಆಸ್ ಎ ಜನರಲ್ ಸೊಲ್ಯೂಷನ್? ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಮಸ್ಟ್ ಬಿ ಈಕ್ವಲ್ ಟು ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್, ದಟ್ಸ್ ಇಟ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಈಗ ನಿಮಗೆ MCQ ಅಲ್ಲಿ ಮೋಸ್ಟ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ರೈಟ್? ಹೌ ಮೆನಿ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಆರ್ ಪ್ರೆಸೆಂಟ್ in the general solution of a differential equation ಅಂತ ಇದ್ರೆ as many how many are present as is the order of the differential equation. ಅರ್ಥ ಆಯ್ತಲ್ಲ? then what is particular solution? ವರ್ಡ್ ಅಲ್ಲೇ ಇದೆ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದರೆ ಸಿಂಪಲ್, ಅಲ್ಲಿ ಯಾವ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸು ಇರೋದಿಲ್ಲ. ಹಂಗಂದ್ರೆ ಏನಿರುತ್ತೆ? ಆ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಜಾಗದಲ್ಲಿ ಪರ್ಟಿಕ್ಯುಲರ್ ಏನೋ ಒಂದು ವ್ಯಾಲ್ಯೂ ಹಾಕಿರ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಇದು ಜನರಲ್ ಸೊಲ್ಯೂಷನ್, ಯಾಕಂದರೆ ಕಾನ್ಸ್ಟೆಂಟ್ಸ್ ಇದ್ದಾವೆ. ಐಡೆಂಟಿಫೈ ಮಾಡೋದು ತುಂಬ ಈಸಿ. ಸೊಲ್ಯೂಷನ್, ಅದರಲ್ಲಿ ಕಾನ್ಸ್ಟೆಂಟ್ ಇದ್ದಾವ,
ನಂಬರ್ ಆಫ್ ಕಾನ್ಸ್ಟೆಂಟ್ಸು ಆರ್ಡರ್ ಎಷ್ಟು 2, ಸೇಮ್ ಇದೆಯಾ, ಮುಗೀತು, ಅದು ಜನರಲ್ ಸೊಲ್ಯೂಷನ್. ಪರ್ಟಿಕ್ಯುಲರ್ ಅಂತ ಹೇಳಬೇಕು ಅಂದರೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಹಾಕೋಣ. ಫಾರ್ ಎಕ್ಸಾಂಪಲ್ a is equal to 2, b is equal to 7 ಅಂತ ಅಂದ್ಕೊಳ್ರಿ. Now this is also the solution of this differential equation, but this is a particular solution. ಅರ್ಥ ಆಯ್ತಲ್ಲ? ಪರ್ಟಿಕ್ಯುಲರ್ ಅಂತ ಬಂದಾಗ ಕಾನ್ಸ್ಟೆಂಟ್ಸ್ ಇರೋದಿಲ್ಲ, ಜನರಲ್ ಅಂತ ಬಂದಾಗ ಕಾನ್ಸ್ಟೆಂಟ್ಸ್ ಇರುತ್ತೆ. ಇಷ್ಟೇ ಇರೋದು. ಸೊ ಈ ನಿಮ್ಮ ಸೆಕೆಂಡ್ ಎಕ್ಸಸೈಸ್ ಅಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಅಂದರೆ, ಅವ್ರು ನಮಗೆ ವೈ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅಂದರೆ ಸೊಲ್ಯೂಷನ್ ಅವರೇ ಕೊಟ್ಟಿರ್ತಾರೆ, ಡಿಫ್ರೆನ್ಷಿಯಲ್ ಈಕ್ವೇಷನ್ನು ಅವರೇ ಕೊಟ್ಟಿರ್ತಾರೆ. ಓಕೆನಾ? ಸೊಲ್ಯೂಷನ್ನು ಅವರೇ ಕೊಟ್ಟಿರ್ತಾರೆ, ಡಿಫ್ರೆನ್ಷಿಯಲ್ ಈಕ್ವೇಷನ್ನು ಅವರೇ ಕೊಟ್ಟಿರ್ತಾರೆ. ನಮ್ಮ ಕೆಲಸ ಏನು ಅಂತ ಅಂದರೆ, ವಿ ಹ್ಯಾವ್ ಟು ಚೆಕ್ ವೆದರ್ ದ ಗಿವನ್ ಸೊಲ್ಯೂಷನ್ ಆರ್ ದ ಸೊಲ್ಯೂಷನ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆರ್ ನಾಟ್. ಓಕೆ, ನಿಮಗೆ ಕೊಟ್ಟಿರುವಂತಹ ಸೊಲ್ಯೂಷನ್ ಏನಿದೆಯಲ್ಲ, ನಿಮಗೆ ಕೊಟ್ಟಿರುವಂಥ ಡಿಫ್ರೆನ್ಷಿಯಲ್ ಈಕ್ವೇಷನ್ಗೆ ಸೊಲ್ಯೂಷನ್ ಆಗ್ತಾ ಇದೆಯೋ ಇಲ್ವೋ ಅಂತ ವೆರಿಫೈ ಮಾಡ್ಬೇಕು. ಅಷ್ಟೇ ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್ ಜಸ್ಟ್ ಬಿಗಿನ್ ದ ಎಕ್ಸಸೈಸ್. ಕ್ವೆಶನ್ ನಂಬರ್ 1 ತುಂಬ ಈಸಿ ಇದೆ ಆ್ಯಕ್ಚುಲಿ ಈ ಎಕ್ಸಸೈಸು. ಏನು ಕೊಟ್ಟಿದ್ದಾರೆ ನಿಮಗೆ ಫಸ್ಟ್ ಕ್ವೆಶನಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. y ಡಬಲ್ ಡ್ಯಾಶ್ ಮೈನಸ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು 0. ಇದು ನಿಮ್ಮ ಡಿಫ್ರೆನ್ಷಿಯಲ್ ಈಕ್ವೇಷನ್. ಓಕೆ, ಪಕ್ಕದಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ ಟು e ಪವರ್ x ಪ್ಲಸ್ 1. ರೈಟ್. ಸೊ ಈಗೇನು ಮಾಡಬೇಕು, ಏನಿದೆ ಹೆಡ್ಡಿಂಗ್ ನೋಡಿ ನೀಟಾಗೆ. In each of the exercises 1 to 10, verify that the given functions, explicit or implicit, is a solution of the corresponding differential equation. Okay, corresponding differential equation. Okay, ಕೆಲವರಿಗೆ ಇದು ಡೌಟ್ ಇರುತ್ತೆ ಸ್ಟೂಡೆಂಟ್ಸಿಗೆ, ಮ್ಯಾಮ್ ಎಕ್ಸ್ಪ್ಲಿಸಿಟ್ ಇಂಪ್ಲಿಸಿಟ್ ಅಂತ ಕೊಟ್ಟಾರಲ್ಲ ಬ್ರಾಕೆಟಲ್ಲಿ, ಅದ್ರದ್ದು ಮೀನಿಂಗ್ ಏನು ಅಂತ. ವೆರಿ ಸಿಂಪಲ್ ಮೈ ಡಿಯರ್ಸ್. ಎಕ್ಸ್ಪ್ಲಿಸಿಟ್ ಅಂತ ಅಂದರೆ ಅವರು ಡೈರೆಕ್ಟಾಗೆ ವೈ ವ್ಯಾಲ್ಯೂ ಕೊಟ್ಟಿರ್ತಾರೆ. ಇಂಪ್ಲಿಸಿಟ್ ಅಂತ ಅಂದರೆ ವೈ ವ್ಯಾಲ್ಯೂ ಡೈರೆಕ್ಟ್ ಕೊಟ್ಟಿರಲ್ಲ, ಸ್ವಲ್ಪ ಈಕ್ವೇಷನ್ ಮರ್ಜ್ ಆಗಿರ್ತದೆ. Okay, for example, if I have to take, let me take some waste sheet. See here. For example, y is equal to x square plus 4 ಕೊಟ್ರಪ್ಪ. ಡೈರೆಕ್ಟಾಗಿ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ ತಾನೆ, ವೈ ಎಲ್ ಎಚ್ ಎಸ್ ಅಲ್ಲಿ ಇಟ್ಕೊಂಡು ರಿಮೈನಿಂಗ್ ಎಲ್ಲ ಆರ್ ಎಚ್ ಎಸ್ ಕೊಟ್ಟಿದ್ದಾರೆ. ದಿಸ್ ಈಸ್ ಎಕ್ಸ್ಪ್ಲಿಸಿಟ್, ವೇರ್ ದೇ ಡೈರೆಕ್ಟ್ಲಿ ಇನ್ಫಾರ್ಮ್ ಯು ದಿಸ್. ಇಂಪ್ಲಿಸಿಟ್ ಅಂತ ಅಂದರೆ ಏನು, ಸಪೋಸ್ ಅವರು ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಅಂತ ಕೊಡ್ತಾರಪ್ಪ. ಓಕೆ, ಇಲ್ಲಿ ನಿಮಗೆ ವೈ ಇಸ್ ಈಕ್ವಲ್ ಟು ಡೈರೆಕ್ಟ್ಲಿ ಕೊಟ್ಟಿಲ್ಲ, ಸ್ವಲ್ಪ ನೀವು ಏನೋ ಸಿಂಪ್ಲಿಫಿಕೇಶನ್ ಸ್ಟೆಪ್ಸ್ಗಳನ್ನು ಮಾಡಿಬಿಟ್ಟು ಇದಕ್ಕೆ ಈ ಸ್ಟೆಪ್ಪಿಗೆ ಬರ್ತೀರಾ, ಇದನ್ನ ಯೂಸ್ ಮಾಡಿ ಇದಕ್ಕೆ ಬರ್ತೀರಾ. ಓಕೆ, ಸ್ವಲ್ಪ ಪ್ರೊಸೀಜರ್ ತಗೊಳುತ್ತೆ, ಅದನ್ನು ಇಂಪ್ಲಿಸಿಟ್ ಅಂತೀವಿ. ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಎಕ್ಸ್ಪ್ಲಿಸಿಟ್ಟು, ನಾವು ಸ್ವಲ್ಪ ಏನು ಸ್ಟೆಪ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಬರ್ತೀವಿ ಅಂತ ಅಂದರೆ ಅದು ಇಂಪ್ಲಿಸಿಟ್ ಅಂತ ಅಂತಾರೆ. ರೈಟ್. ಸೊ ನಿಮಗೆ ಕೊಟ್ಟಿರುವಂಥ ಫಂಕ್ಷನ್ಸ್ ಏನಿದಾವಲ್ಲ, ಕೆಲವೊಂದು ವೈ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ಸ್ನ. ಕೆಲವೊಂದು ವೈ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಕೆಲವೊಂದು ವೈ ಜೊತೆಗೆ ಬೇರೆ ಅಟ್ಯಾಚ್ ಕೂಡ ಇದೆ, ಅದನ್ನು ನಾನು ರೈಟ್ ಸೈಡ್ ಕಳಿಸಿದ್ರೆ ನನಗೆ ವೈ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್. ನಾವು ಏನು ಚೆಕ್ ಮಾಡಬೇಕು, ಈ ವೈ ಇದಕ್ಕೆ ಸೊಲ್ಯೂಷನ್ ಆಗುತ್ತೋ ಇಲ್ಲ ಅಂತ ಬೇಕು ನನಗೆ, ಹೌದಾ? ಸೊ ಗಿವೆನ್ ವೈ ಇಸ್ ಈಕ್ವಲ್ ಟು ಏನಾಯ್ತಪ್ಪ, ಇ ಪವರ್ ಎಕ್ಸ್ ಪ್ಲಸ್ 1. ನನಗಿಲ್ಲಿ ವೈ ಡ್ಯಾಶ್ ಅಂದರೆ ಫಸ್ಟ್ ಡೆರಿವೇಟಿವ್ನು ಬೇಕು, ಸೆಕೆಂಡ್ ಡೆರಿವೇಟಿವ್ನು ಬೇಕು. ಲೆಟ್ ಅಸ್ ಸಾಲ್ವ್. y dash is equal to e power x differentiation is e power x plus 1 constant ತಾನೆ 0. y double dash ಅಂತ ಅಂದರೆ again e power x differentiation e power x. now differential equation ಯಾವುದಿದೆ ನಿಮ್ಮ ಹತ್ರ, y double dash minus y dash. ಏನಿದೆ y double dash, e power x minus e power x which is equal to what, 0. therefore ಏನಂತ ಕನ್ಕ್ಲೂಡ್ ಮಾಡ್ತೀರಾ, y is equal to e power x plus 1 is the solution of the given ಡಿಫ್ರೆನ್ಷಿಯಲ್ ಈಕ್ವೇಷನ್. ಇಷ್ಟೇ, ವೆರಿಫೈ ಮಾಡಬೇಕು ಅಷ್ಟೇ. ನಾವು ಅವರೇ ಕೊಟ್ಟಿರ್ತಾರೆ, ಅದಿಲ್ಲಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲೋ ಅಂತ ವೆರಿಫೈ ಮಾಡಬೇಕು. ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಅನ್ನೋದು ಹೇಗೆ ಗೊತ್ತಾಗುತ್ತೆ, ಮ್ಯಾಮ್ ಕೆಲವೊಂದು ಕ್ವಶನಲ್ಲಿ ನೀವು ಒಂದೇ ಸತಿ ಮಾಡ್ತೀರಾ, ಕೆಲವೊಂದು ಕ್ವಶನಲ್ಲಿ 2 ಸತಿ ಮಾಡ್ತೀರಾ ಅಂತ ಡೌಟ್ ಬಂದರೆ ಅದು ಡಿಪೆಂಡ್ ಆಗೋದು ಕ್ವಶನ್ ಮೇಲೆ. ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ನನಗೆ ನೋಡ್ರಿ 1 ಸತಿ ಡೆರಿವೇಟಿವ್ ಬೇಕು, ಇಲ್ಲಿ 2ನೇ ಸತಿನೂ ಬೇಕು, ಹೌದಲ್ವಾ? ಸೊ ಹಾಗಾಗಿ ನಾನು 2 ಸತಿ ಮಾಡಿದ್ದೀನಿ. ನಾವು ಇಲ್ಲಿ ಗೋ ಟು ಸೆಕೆಂಡ್ ಕ್ವೆಶನ್, ದೇರ್ ಐ ಥಿಂಕ್ ಯು ಹ್ಯಾವ್ ಓನ್ಲಿ 1 ಡೆರಿವೇಟಿವ್. ಓಕೆನಾ? ಸಿ ಇಯರ್ ಕ್ವೆಶನ್ ನಂಬರ್ 2 ಏನು ಕೊಟ್ಟಿದ್ದಾರೆ ನೋಡಿ, y ಡ್ಯಾಶ್ ಮೈನಸ್ 2x ಮೈನಸ್ 2 ಇಸ್ ಈಕ್ವಲ್ ಟು 0. ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಅವ್ರ ಸೊಲ್ಯೂಷನ್ ಕೊಟ್ಟಿರೋದು y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ ಸಮ್ ಕಾನ್ಸ್ಟೆಂಟ್ c. ಇದು ಇದಕ್ಕೆ ಸೊಲ್ಯೂಷನ್ ಆಗುತ್ತೋ ಇಲ್ಲೋ ಅಂತ ಹೇಗೆ ಹೇಳ್ತೀರಾ?
ಓಕೆನಾ. ಈ ಕೆಲವೊಬ್ರಿಗೆ ಅದನ್ನು ಡೌಟ್, ಮ್ಯಾಮ್ ಇದು ಇದಕ್ಕೆ ಮಾಡಬೇಕಾ ಅಥವಾ ಇದನ್ನ ಇದಕ್ಕೆ ಚೆಕ್ ಮಾಡಬೇಕಾ ಅಂತ. ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ಏನು ನಿಮಗೆ dy ಬೈ ಡಿ ಎಕ್ಸ್ ಅನ್ನೋ ಟರ್ಮ್ ಇರಲೇಬೇಕು, ಅವಾಗ ಮಾತ್ರ ಅದನ್ನು ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರಿತೀರಾ. ಅರ್ಥ ಆಯ್ತಲ್ಲ? ಇಲ್ಲ ಅಂದರೆ ಇಟ್ ಬಿಕಮ್ಸ್ ನಾರ್ಮಲ್ ಫಂಕ್ಷನ್, ದಟ್ಸ್ ಇಟ್, ನಾರ್ಮಲ್ ಈಕ್ವೇಷನ್. ಅರ್ಥ ಆಯ್ತಲ್ಲ? ಈ ಟರ್ಮ್ ಇದೆ, ಈ ಟರ್ಮ್ ಇಲ್ಲಿದೆಯಾ? ಇಲ್ಲ, ಇಲ್ಲಿದೆ ತಾನೆ. ಹಂಗಂದ್ರೆ ಇದನ್ನ ಇದಕ್ಕೆ ನಾವು ಚೆಕ್ ಮಾಡಬೇಕಾಗಿದೆ. ಸೊ ಇಲ್ಲಿ ನೋಡಿ ಏನು ಬೇಕಿದೆ, 2x - 2 ಅಂತೂ ಬೇಡ, y ಡ್ಯಾಶ್ ಬೇಕು. ಅಂದರೆ ಇದನ್ನು ಒಂದೇ ಸತಿ ಡಿಫ್ರೆನ್ಷಿಯೇಟ್ ಮಾಡೋಣ. ಏನಿದೆ ನೋಡಿ, ಗಿವನ್ y is equal to x² plus 2x plus some constant. y ಡ್ಯಾಶ್ ಬೇಕು ತಾನೆ, ಒಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡಿ. x² ಡಿಫ್ರೆನ್ಸಿಯೇಷನ್ 2x ಪ್ಲಸ್ 2x ಡಿಫ್ರೆನ್ಸಿಯೇಷನ್ 2 ಪ್ಲಸ್ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0. ಸೊ ಬಿಟ್ಟಾಕಿ. ನೆಕ್ಸ್ಟು ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ ನಿಮ್ಮ ಹತ್ರ ಏನಿದೆ ಅದನ್ನು ಬರೀರಿ. y ಡ್ಯಾಶ್ ಮೈನಸ್ 2x ಮೈನಸ್ 2 ಈಸ್ ಈಕ್ವಲ್ ಟು 0 ಬರುತ್ತೋ ಇಲ್ಲ ಚೆಕ್ ಮಾಡಿ. y ಡ್ಯಾಶ್ ಅಂದರೆ ಏನು ಸಿಕ್ಕಿದೆ, 2x ಪ್ಲಸ್ 2 ಮೈನಸ್ 2x ಮೈನಸ್ 2, ಅಲ್ಲಿಗೆ 2x ಮೈನಸ್ 2x 2 ಮೈನಸ್ 2 ಕ್ಯಾನ್ಸಲ್, ಈಸ್ ಈಕ್ವಲ್ ಟು 0 ಬಂತಾ? ಎಸ್ ಆರ್ ನೋ? ಬಂತು, ರೈಟ್. ದೇರ್ ಫೋರ್ ಯು ವಿಲ್ ಕನ್ಕ್ಲೂಡ್ y is equal to x² plus 2x plus 2 ಅಲ್ಲ plus c is the solution of the given differential equation. ಇದು ಎಲ್ಲದಕ್ಕೂ ನೀವು ಬರೀಬೇಕಾಗುತ್ತೆ. ಅರ್ಥ ಆಯ್ತಾ? ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ ಎಷ್ಟು 3. ಸ್ಟಾರ್ಟಿಂಗ್ ಕ್ವೆಶನ್ಸ್ ತುಂಬ ಈಸಿ ಇದ್ದಾವೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಕಾಂಪ್ಲಿಕೇಟ್ ಅನ್ನಿಸ್ಬೋದು, ಬಟ್ ಲೆಟ್ ಮಿ ಟೆಲ್ ಯು ದೇ ಆರ್ ವೆರಿ ವೆರಿ ಈಸಿ ಕ್ವೆಶನ್ಸ್. ಕ್ವೆಶನ್ ನಂಬರ್ 3ಗೆ ಬಂದರೆ ಏನಿದೆ ನೋಡಿ, y ಡ್ಯಾಶ್ ಪ್ಲಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 0 ಅನ್ನೋದು ಡಿಫ್ರೆನ್ಷಿಯಲ್ ಇಕ್ವೇಷನ್ನು. ಸೊಲ್ಯೂಷನ್ ಯಾವ್ದು ಚೆಕ್ ಮಾಡ್ತೀರಾ, y ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಪ್ಲಸ್ ಸಿ. ಇದು ಇದಕ್ಕೆ ಸೊಲ್ಯೂಷನ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಬೇಕು, ಹೌದಲ್ವಾ? ಸೊ ವೈನ ಡಿಫ್ರೆನ್ಷಿಯೇಟ್ ಮಾಡಿ. y ಡ್ಯಾಶ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಮೈನಸ್ ಸೈನ್ ಎಕ್ಸ್, ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಬಿಟ್ಟಾಕಿ. ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಬಂದರೆ ನೀವೇನು ತೊಗೊತೀರಾ, ಸ್ಟೆಪ್ಸ್ ಎಲ್ಲ ಹಿಂದೆ ಬರ್ದಿರೋದನ್ನು ನೀವು ಫಾಲೋ ಮಾಡಬೇಕು. ಓಕೆ, y ಡ್ಯಾಶ್ ಅಂದರೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಕ್ಯಾನ್ಸಲ್, ಈಸ್ ಈಕ್ವಲ್ ಟು 0 ಬಂತಾ? RHS ಬಂತಲ್ಲ, ಸ್ಯಾಟಿಸ್ಫೈಡ್. Therefore you have to conclude y is equal to cos x plus c is the solution of the given differential equation. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 4. ಇಲ್ಲಿ ಚೆನ್ನಾಗಿದೆ ನೋಡಿ, ರೂಟ್ ಇದೆ. y is equal to ಸ್ಕ್ವೇರ್ ರೂಟ್ 1 plus x² ಇದೆ. ನಿಮ್ಮ ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನಿದೆ, y ಡ್ಯಾಶ್ is equal to xy divided by 1 plus x ಸ್ಕ್ವೇರ್. ಅಂದರೆ ಈ y ವ್ಯಾಲ್ಯೂ ಇದಕ್ಕೆ ಆಗುತ್ತೋ ಇಲ್ಲೋ ಸೊಲ್ಯೂಷನ್ ಅಂತ ನಾನು ಚೆಕ್ ಮಾಡಬೇಕು, ಹೌದಲ್ವಾ? ಸೊ ನನಗೇನು ಬೇಕು, y ಡ್ಯಾಶ್ ಬೇಕು. ಇಫ್ ಐ ಗೆಟ್ y ಡ್ಯಾಶ್ ಇಸ್ ಈಕ್ವಲ್ ಟು ದಿಸ್ ಮಚ್, ದೆನ್ ಡೆಫಿನೆಟ್ಲಿ ದಿಸ್ ಇಸ್ ದ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಲೆಟ್ ಮಿ ಸಾಲ್ವ್. y ಡ್ಯಾಶ್ ಇಸ್ ಈಕ್ವಲ್ ಟು, ಟೆಲ್ ಮಿ, ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಏನಾಗುತ್ತೆ, ರೂಟ್ ಒಳಗಡೆ ಏನಾದರೂ ಇರಲಿ, ಬಟ್ ರೂಟ್ ಇದ್ದರೆ ಅದ್ರದ್ದು ಡಿಫ್ರೆನ್ಸಿಯೇಷನ್ 1/2 ರೂಟ್ ಆಫ್ ಅದ್ರ ಒಳಗಡೆ ಏನಿದೆ ಅದು. ಇನ್ ಕೇಸ್ ಎಕ್ಸ್ ಇದ್ದಿದ್ರೆ ನಾನು ಎಕ್ಸ್ ಬರೆದು ಅಲ್ಲೇ ಸ್ಟಾಪ್ ಮಾಡ್ತಿದ್ದೆ, ಹೌದಾ? ಬಟ್ ಅಲ್ಲಿ ಎಕ್ಸ್ ಇಲ್ಲ, ಬೇರೆ ಏನೋ ಇದೆ. ಬೇರೆ ಏನಾದರೂ ಇದೆ ಅಂತ ಅಂದರೆ ಇದನ್ನು ನಾನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕಾ? ಸೊ ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್ 0, x² ಡಿಫ್ರೆನ್ಸಿಯೇಷನ್ 2x, ರೈಟ್? ಸೊ ವಾಟ್ ವಿಲ್ ಯು ಗೆಟ್? ಯು ವಿಲ್ ಗೆಟ್ 2x ಡಿವೈಡೆಡ್ ಬೈ 2 ಇಂಟು ಸ್ಕ್ವೇರ್ ರೂಟ್ 1 ಪ್ಲಸ್ x². ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಕೆನ್ ಯು ಸಿ ಇಟ್ ಕ್ಲಿಯರ್ಲಿ? ರೈಟ್. ಈಗ 2 ಕ್ಯಾನ್ಸಲ್ ಆದರೆ ನಮಗೆ y ಡ್ಯಾಶ್ ಇಸ್ ಈಕ್ವಲ್ ಟು ಏನು ಸಿಕ್ತು, ಇಷ್ಟು ವ್ಯಾಲ್ಯೂ ಸಿಕ್ತು. ಎಷ್ಟು? y ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ x². ಹೌದಾ ಇಲ್ಲೋ? ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ, ನಮಗೆ y ಡ್ಯಾಶ್ ವ್ಯಾಲ್ಯೂ ಇಷ್ಟು ಬಂದಿದ್ರೆ ನಾನು ಸೊಲ್ಯೂಷನ್ ಅಂತ ಒಪ್ಕೊಂತಿದ್ದೆ, ಬಟ್ ಅಲ್ಲಿ ಬರಲಿಲ್ಲ. ಏನು ತೊಂದರೆ ಆಯಿತು ಅಂತ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಡಿನಾಮಿನೇಟರಲ್ಲಿ ಮ್ಯಾಮ್ ಅಲ್ಲಿ ರೂಟ್ ಇಲ್ಲ, ಇಲ್ಲಿ ರೂಟ್ ಇದೆ ಅಂತ ಅಂದರೆ ನನಗೇನು ಬೇಕಿಲ್ಲಿ, ಇಲ್ಲಿ ಡಿನಾಮಿನೇಟರಾಗ ಒಂದು ರೂಟ್ ಆಫ್ 1 ಪ್ಲಸ್ x², ಇನ್ನೊಂದು ಮಲ್ಟಿಪ್ಲೈ ಆಗಿಬಿಟ್ರೆ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಏನಾಗುತ್ತೆ? ವಿ ನೋ ದಟ್ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಎಕ್ಸ್ ಅಷ್ಟೇ ಉಳಿಯುತ್ತೆ, ಹೌದಾ? ಸೊ ಸಿಗುತ್ತೆ. ಹಾಗಂತ ಸುಮ್ಮನೆ ಮಲ್ಟಿಪ್ಲೈ ಮಾಡೋಕ್ಕಾಗುತ್ತಾ? ಯು ಕಾಂಟ್ ಡೂ ಎನಿ ಆಪರೇಷನ್ಸ್ ಬೈ ಯೋರ್ ಸೆಲ್ಫ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಏನು ಮಾಡ್ಬೇಕು ಅವಾಗ? ಯು ಕ್ಯಾನ್ ಡೂ ದ ಆಪರೇಷನ್ಸ್ ಬೈ ಯೋರ್ ಸೆಲ್ಫ್ ಇನ್ ಮ್ಯಾಥಮೆಟಿಕ್ಸ್, ಬಟ್ ವಿತೌಟ್ ಅಫೆಕ್ಟಿಂಗ್ ದ ಈಕ್ವೇಷನ್.
ಅರ್ಥ ಆಯ್ತಲ್ಲ? ಸೊ ಏನು ಮಾಡಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ರೂಟ್ ಆಫ್ 1 ಯಾಕೆ ಮಾಡಿದ್ವಿ ಅಂತ ಗೊತ್ತಾಗಬೇಕಿತ್ತು ನಿಮಗೆ, ಓಕೆನಾ? ಸೊ ರೂಟ್ ಆಫ್ 1 + x² ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ನೋಡ್ರಿ ಕ್ಯಾನ್ಸಲ್ ಆದರೆ ಮತ್ತೆ ಪ್ರೀವಿಯಸ್ ಸ್ಟೆಪ್ಪೇ ಸಿಗುತ್ತೆ ನನಗೆ. ಪ್ರೀವಿಯಸ್ ಸ್ಟೆಪ್ಪೇ ಸಿಗುತ್ತೆ ಅಂತಂದರೆ ಏನಾಗುತ್ತೆ, ನಾನು ಮಾಡಿರೋ ಆಲ್ಟ್ರೇಷನ್ ಎಲ್ಲೂ ಕೂಡ ಎಫೆಕ್ಟ್ ಆಗಿಲ್ಲ ಅಂತ ಅರ್ಥ. ಸೊ ನಾವು ಯು ಅಬ್ಸರ್ವ್ ವಾಟ್ ವಿಲ್ ಯು ಗೆಟ್, y dash is equal to x into root 1 plus x square. ಡಿನಾಮಿನೇಟರ್ ರೂಟ್ ಇಂಟು ರೂಟ್ ಅಂದರೆ ರೂಟ್ 1 plus x square ಹೋಲ್ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಸೊ ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ರೂಟ್ 1 plus x square ಕ್ವಶನ್ ಸ್ವಲ್ಪ ಅಬ್ಸರ್ವ್ ಮಾಡಿ ಏನಿದೆ y. ದೇರ್ಫೋರ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಇದೇ ಸಿಗುತ್ತೆ, ಓಕೆನಾ? ಸೊ ದೇರ್ಫೋರ್ y dash is equal to x ಇಂಟು ಇದ್ರ ಜಾಗದಾಗೆ y ಡಿವೈಡೆಡ್ ಬೈ 1 plus x square ಬಂತಾ? ಅಟ್ ದ ಎಂಡ್ LHS ಇಸ್ಗಳು RHS ಮ್ಯಾಟ್ರ್ ಆಗೋದು ಎಲ್ಲ ಕಡೆ ಮ್ಯಾಥಮೆಟಿಕ್ಸಲ್ಲಿ, ಹೌದಾ? ಸೊ ಬಂತು ಅಂತಂದರೆ ಇದು ಬರೋಕ್ಕೆ ಕಾರಣ y ವ್ಯಾಲ್ಯೂ ಏನಿತ್ತು ಇದು. ಸೊ ದೇರ್ಫೋರ್ ದಿಸ್ ಸ್ಯಾಟಿಸ್ಫೈಡ್ ದಿಸ್ ಒನ್. Therefore you will conclude that y is equal to square root of 1 plus x square is the solution of the given differential equation. ಅರ್ಥ ಆಯ್ತಲ್ಲ? ರೈಟ್, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ ಯಾವುದು 5. ಕ್ವೆಶ್ಚನ್ ನಂಬರ್ 5 ಅಲ್ಲಿ ಏನಿದೆ ನೋಡಿ, x ಇಂಟು y ಡ್ಯಾಶ್ ಇಸ್ ಈಕ್ವಲ್ ಟು y. ಓಕೆನಾ? y ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, a ಇಂಟು ಎಕ್ಸ್. y ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, a ಇಂಟು ಎಕ್ಸ್. ತುಂಬ ಸಿಂಪಲ್ ಇದೆ. y ಡ್ಯಾಶ್ ಮಾಡಿ, ಯಾಕಂದರೆ ಇಲ್ಲಿ y ಡ್ಯಾಶ್ ಬೇಕಿದೆ ನನಗೆ. ಸೊ y ಡ್ಯಾಶ್ ಮಾಡಿದ್ರೆ ನನಗೇನು ಸಿಗುತ್ತೆ, a ಸಿಗುತ್ತೆ. ಯಾಕಂದರೆ a ಇಸ್ ಎ ಕಾನ್ಸ್ಟೆಂಟ್, ಅಲ್ಲೇ ಇಟ್ಕೋತೀನಿ. ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1. ಸೊ y ಡ್ಯಾಶ್ ಇಸ್ ಈಕ್ವಲ್ ಟು a. ಎಸ್ ಆರ್ ನೋ? ನಾವು ಇದನ್ನು ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ಏನು ಸಿಗುತ್ತೆ, ಎಕ್ಸ್ ಇಂಟು a ಇಸ್ ಈಕ್ವಲ್ ಟು y. ನಥಿಂಗ್ ಬಟ್ a ಇಂಟು ಎಕ್ಸ್ ಇಸ್ ಈಕ್ವಲ್ ಟು y. ಇದೇ ತಾನೇ ಬಂದಿರೋದು ಇಲ್ಲಿ, ಸೇಮ್ ಬಂತು ತಾನೆ. ಸೊ therefore you can conclude that the given function, the given y is a solution of the given differential equation. ತುಂಬ ಈಸಿ ಇದೆ ಇದು ಕೂಡ. ನೆಕ್ಸ್ಟ್ ಕಮಿಂಗ್ ಟು 6th one, y is equal to x sin x. What is the equation they have given you? Differential equation x into y dash, y plus x into square root x square minus y square. ಸ್ವಲ್ಪ ಸ್ಟೆಪ್ಸ್ ತಗೋಬೋದು ಅನ್ಸುತ್ತೆ ಇದು, ಬಟ್ ಇಟ್ ಇಸ್ ವೆರಿ ಈಸಿ. ಇಲ್ಲಿ ಟೋಟಲಿ ನಮಗೇನು ಬೇಕಿದೆ, ಇದೊಂದೇ ಬೇಕಿದೆ, ಹೌದಾ? ದೇರ್ಫೋರ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. y ಡ್ಯಾಶ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ನೋಡಿ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತೆ. ಎರಡು ಫಂಕ್ಷನ್ಸ್ ಇದೆ ತಾನೇ, ಎಕ್ಸ್ ಅನ್ನೋದೊಂದು, ಸೈನ್ ಎಕ್ಸ್ ಅನ್ನೋದು. ಸೊ ದೇರ್ಫೋರ್ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತೆ. ರೈಟ್ ಡೌನ್ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಒನ್ ಈಸ್ ಕಾಸ್ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1. ಓಕೆ, ನಾವು ಕನ್ಸಿಡರ್ ದಿಸ್ ಈಕ್ವೇಷನ್. ವಾಟ್ ವಿಲ್ ಯು ಗೆಟ್? Let us try to find it out. ಏನು ಸಿಗುತ್ತೆ ನಿಮಗೆ, ಎಕ್ಸ್ ಇಂಟು ವೈ ಡ್ಯಾಶ್ ಅಂತ ಅಂದರೆ ಏನು ಬಂತು, ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಕರೆಕ್ಟ್ ಇದೆಯಾ? ವಿಚ್ ಈಸ್ ಈಕ್ವಲ್ ಟು ವೈ ಪ್ಲಸ್ ಎಕ್ಸ್ ಇಂಟು ಸ್ಕ್ವಯರ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಓಕೆ, ರೈಟ್. ಸೊ LHS RHS ಈಕ್ವಲ್ ಬರ್ಬೇಕು ನನಗೆ, ಹೌದಾ? ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಸ್ಕ್ವಯರ್ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ವೈ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಏನು, ಎಕ್ಸ್ ಸ್ಕ್ವೇರ್. ವೈ ಸ್ಕ್ವೇರ್ ಅಂತಂದ್ರೆ ಏನು, ಎಸ್ ವೈ ಸ್ಕ್ವೇರ್ ಅಂದರೆ ಇಲ್ಲಿ ವೈ ವ್ಯಾಲ್ಯೂ ಇದೆ, ಸ್ಕ್ವೇರ್ ಮಾಡಿರಿ, ಎಕ್ಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್. ಓಕೆನಾ? ಓಕೆ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲೇನಾಗಿದೆ ಸ್ಟೆಪ್ಪು ಅಂತ. ನನಗೆ LHS RHS ಬಂತು ಅಂದರೆ ಎಲ್ಲ ಸ್ಯಾಟಿಸ್ಫೈಡ್ ಆಯಿತು ಅಂದರೆ ಇದು ಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬೋದು ನಾನು. ಸೊ ಇಲ್ಲಿ ಸ್ಯಾಟಿಸ್ಫೈ ಮಾಡೋಕ್ಕೆ ವೈ ಡ್ಯಾಶ್ ಬೇಕಿತ್ತು, ನಾನು ವೈ ಡ್ಯಾಶ್ ಕಂಡಿಡಿದೆ ಇಲ್ಲಿ, ಹೌದಾ? ವೈ ಡ್ಯಾಶ್ ಕಂಡಿಡಿದೆ. ಅದಾದಮೇಲೆ ಈ ಈಕ್ವೇಷನ್ ತಗೊಂಬಂದು ಬರ್ದೆ ಇಲ್ಲಿ. ಎಕ್ಸ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರ್ದೆ, ವೈ ಡ್ಯಾಶು ಇಲ್ಲಿರೋದನ್ನು ಇಲ್ಲಿ ಬರ್ತಿದ್ದೀನಿ, ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಬರ್ದೆ. ಈಗ ನನ್ನ ಹತ್ರ ವೈ ವ್ಯಾಲ್ಯೂ ಐತೆ ಆಲ್ರೆಡಿ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದೆ. ಎಕ್ಸ್ ವ್ಯಾಲ್ಯೂ ಏನು ಬೇಕಿಲ್ಲ, ಎಕ್ಸ್ ಆ್ಯಸ್ ಇಟ್ ಈಸ್ ಇಟ್ಕೊಂಡು ವೈ ವ್ಯಾಲ್ಯೂ ವೈ ಸ್ಕ್ವೇರ್ ಇದೆ ಇಲ್ಲಿ, ಹಾಗಾಗಿ ಇದನ್ನು ಸ್ಕ್ವೇರಿಂಗ್ ಮಾಡಿದೆ. ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಗುತ್ತೆ, ಸೈನಿಗೂ ಅಪ್ಲೈ ಆಗುತ್ತೆ, ಎಕ್ಸಿಗೂ ಅಪ್ಲೈ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್. ಓಕೆ, ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸ್ ಸೈನ್ ಎಕ್ಸ್ ಇದೆ, ಇಲ್ಲಿ ಐತೆ ಅಂದರೆ ಈ ಪಾರ್ಟ್ ಅಂತೂ ಮುಗೀತು. ಈಗ ನನಗೆ ಒಂದು ಕಾಮನ್ ಸೆನ್ಸ್ ಏನು ಅಂದರೆ ಇದನ್ನು ಸಾಲ್ವ್ ಮಾಡಿದ್ರೆ ಇದಕ್ಕೆ ಈಕ್ವಲ್ ಬರಬೇಕಷ್ಟೇ ನನಗೆ, ಹೌದಾ ಇಲ್ಲ? ರೈಟ್. ಸೊ ಹೌ ಟು ಡೂ ಇಟ್? ಅಗೇನ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಹಾಗೆ ಇರಲಿ. ಇದು ಕೂಡ ಡಿಸ್ಟರ್ಬ್ ಮಾಡಬೇಡಿ, ಎಕ್ಸ್ ಸೈನ್ ಎಕ್ಸ್ ಹಾಗೆ ಇರಲಿ, ಎಕ್ಸ್ ಹಾಗೆ ಇರಲಿ. ಇಲ್ಲಿ ಒಳಗಡೆ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಳ್ಳಿ, 1 ಮೈನಸ್ ಸೈನ್ ಸ್ಕ್ವೇರ್, 1 ಮೈನಸ್ ಸೈನ್ ಸ್ಕ್ವೇರ್. ಓಕೆ, ಯು ರೈಟ್ ದ ಸೇಮ್ ಥಿಂಗ್ಸ್ ಅಗೇನ್. ಎಕ್ಸ್ ಹಾಗೆ ಇರಲಿ, ಎಕ್ಸ್ ಸ್ಕ್ವೇರು ಎಕ್ಸಿಂದ ಹೊರಗೆ ಬಂದರೆ, ಈಗ ನಿಮಗೆ ಗೊತ್ತಿದೆ ರೂಟ್ ಆಫ್ ಎ ಬಿ ಅಂತ ಐತೆ ಅಂದರೆ ರೂಟ್ ಎ ರೂಟ್ ಬಿ,
ರೂಟ್ ಅಪ್ಲೈಸ್ ಟು ಬೋತ್. ಸೊ ಅಲ್ಲಿ ರೂಟ್ ಎಕ್ಸ್ ಸ್ಕ್ವೇರಿಗೆ ಒಂದ್ಸತಿ, ರೂಟ್ 1 ಮೈನಸ್ ಸೈನ್ ಸ್ಕ್ವೇರಿಗೆ ಒಂದ್ಸತಿ, ಹೌದಾ? ಸೊ ಏನಾಗುತ್ತೆ ಇಲ್ಲಿ, ರೂಟ್ ಎಕ್ಸ್ ಸ್ಕ್ವೇರ್ಗೆ ಅಪ್ಲೈ ಆದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಅದಕ್ಕೆ ಎಕ್ಸ್ ಸ್ಕ್ವೇರ್ ಹೊರಗೆ ಬಂದರೆ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಅಂದರೆ ಟ್ರಿಗ್ನೋಮೆಟ್ರಿ ಫಸ್ಟ್ ಬೇಸಿಕ್ ಐಡೆಂಟಿಟಿ, 1 ಮೈನಸ್ ಸೈನ್ ಸ್ಕ್ವೇರ್ ಈಸ್ ಕಾಸು ಸ್ಕ್ವೇರ್ ಎಕ್ಸ್. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಕಾಸ್ ಎಕ್ಸ್ ಬಂತು. ಅಲ್ಲಿಗೆ ಏನಾಯಿತು, ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಎಕ್ಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್. ಸೊ LHS is equal to RHS ಬಂತಾ? That's it, satisfied. So therefore you can write that the given function is a solution of the given differential equation. ಅರ್ಥ ಆಗ್ತಿದೆಯಾ? ತುಂಬ ಸಿಂಪಲ್ ಇದೆ, ಇಟ್ಸ್ ನಾಟ್ ಎ ಬಿಗ್ ಡೀಲ್. ಲೆಟ್ ಮಿ ಟೇಕ್ ಅನದರ್ ಶೀಟ್. Question number 7 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ ನೀವೇ, ಆ್ಯಂಡ್ ದೆನ್ ಟ್ರೈ ಟು ಸಾಲ್ವ್ ಇಟ್. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತಂದರೆ ಎಲ್ಲಿ ನಿಮಗೆ ಡೌಟ್ ಆಗುತ್ತೆ ಅಲ್ಲಿ ಮಾತ್ರ ವಾಚ್ ಮಾಡಿ, ಇಲ್ಲ ಅಂತಂದರೆ ಜಸ್ಟ್ ಪಾಸ್ ಮಾಡಬೇಕು, ಸಾಲ್ವ್ ಮಾಡ್ತಿರ್ಬೇಕು, ದೆನ್ ಸೊಲ್ಯೂಷನ್ ಚೆಕ್ ಮಾಡ್ತಾ ಹೋಗ್ರಿ, ವೆರಿಫೈ ಮಾಡ್ತಾ. ದಟ್ಸ್ ಇಟ್. ಓಕೆ, 7th ಏನಿದೆ, ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಲಾಗ್ ವೈ ಪ್ಲಸ್ ಸಿ. ಇವನ್ನೇ ನಾನು ಇಂಪ್ಲಿಸಿಟ್ ಅಂತ ಹೇಳಿದ್ದು. ಡೈರೆಕ್ಟಾಗಿ ವೈ ಈಸ್ ಈಕ್ವಲ್ ಟು ಸಮಥಿಂಗ್ ಕೊಟ್ಟಿಲ್ಲ ಅವರು ಕಂಬೈನ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ, ಹೌದಲ್ವಾ? ಸೊ ಇಲ್ಲಿ ನಾನು ವೈ ಈಸ್ ಈಕ್ವಲ್ ಟು ಸಮಥಿಂಗ್ ಇಸ್ ದ ಸೊಲ್ಯೂಷನ್ ಅಂತ ಪ್ರೂವ್ ಮಾಡಲಿಕ್ಕೆ ನನಗೆ ವೈ ಈಸ್ ಈಕ್ವಲ್ ಟು ಡೈರೆಕ್ಟಾಗಿ ಕೊಟ್ಟಿಲ್ಲ ಅವರು, ಇದನ್ನು ಇಂಪ್ಲಿಸಿಟ್ ಅಂತ ಅಂತೀವಿ. ಓಕೆ, ವೈ ಡ್ಯಾಶ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ 1 ಮೈನಸ್ ಎಕ್ಸ್ ವೈ. ಓಕೆನಾ? ರೈಟ್. ಸೊ ಲೆಟ್ ಅಸ್ ಟ್ರೈ ಟು ಗೆಟ್ ದಿಸ್ ಒನ್. ಬರುತ್ತಾ ನಮಗೆ ವೈ ಡ್ಯಾಶು ಇದಕ್ಕೆ ಈಕ್ವಲ್ ಬರುತ್ತಾ ಚೆಕ್ ಮಾಡಿ. ಫಸ್ಟು ಇದನ್ನು ತಗೊಳ್ಳಿ, ಸಾಲ್ವ್ ದಿಸ್. Apply differentiation on both sides, or differentiate on both sides. Then what will get? First function as it is, second function differentiation dy by dx plus first function as it is, second function differentiation is 1. Log y differentiation 1 by y with respect to x ಮಾಡಿರೋದ್ರಿಂದ dy by dx plus constant differentiation is 0. Since dy by dx ನ y dash ಅಂತ ಯೂಸ್ ಮಾಡಿದ್ದಾರೆ, so better you write down x into y dash plus y is equal to 1 by y into y dash. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ವೈ ಸ್ಕ್ವೇರ್ ಇದೆ, ಹಾಗಂದರೆ ಈ ವೈನ ನಾನು ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಈ ಟರ್ಮಿಗೆ ಮಲ್ಟಿಪ್ಲೈ ಆಗಿ ವೈ ಸ್ಕ್ವೇರ್ ಅಂತೂ ಆಗುತ್ತೆ ಅಂತ ನನಗೆ ಐಡಿಯಾ ಸಿಕ್ತು, ಹೌದಲ್ವಾ? ರೈಟ್. ಸೊ ವಿಲ್ ಡೂ ದಟ್. ಎಕ್ಸ್ ಇಂಟು ವೈ ಡ್ಯಾಶ್ ಪ್ಲಸ್ ವೈ, ಈ ಡಿನಾಮಿನೇಟ್ರಲ್ಲಿರೋದು ಈ ಕಡೆ ಬಂದರೆ ವೈ ಮಲ್ಟಿಪ್ಲೈ ಆಗುತ್ತೆ, ಹೌದಾ? ಡಿವಿಷನ್ ಇರೋದು LHSಗೆ ಬಂತು ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಇಂಟು ವೈ ಡ್ಯಾಶ್ ಪ್ಲಸ್ ವೈ ಇಂಟು ವೈ ಅಂದರೆ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ವೈ ಡ್ಯಾಶ್. ವೈ ಡ್ಯಾಶ್ ಈಸ್ ಈಕ್ವಲ್ ಟು ಇಷ್ಟು ಬರುತ್ತೋ ಇಲ್ಲ ಅಂತ ನೋಡ್ಬೇಕು ನಾನೀಗ. ವೈ ಸ್ಕ್ವೇರ್ ಇಲ್ಲೇ ಇರಲಿ, ವೈ ಡ್ಯಾಶ್ ಇದು ಈ ಕಡೆ ಬಂದರೆ ಮೈನಸ್ ಎಕ್ಸ್ ಇಂಟು ವೈ ಡ್ಯಾಶ್ ಆಗುತ್ತೆ. ಕ್ಯಾನ್ ಐ ಟೇಕ್ ವೈ ಡ್ಯಾಶ್ ಕಾಮನ್ ಇನ್ ದಿಸ್ ಒನ್? ಎಸ್ ಐ ಕ್ಯಾನ್. ಸೊ ವೈ ಡ್ಯಾಶ್ ಕಾಮನ್ ತಗೊಂಡ್ರೆ ವೈ ಡ್ಯಾಶ್ ಇಂಟು 1 ವೈ ಡ್ಯಾಶ್ ಮೈನಸ್ ಎಕ್ಸ್ ವೈ. ಇದು ಇಂಟು ಇರೋದು ಈ ಕಡೆ ಬಂತು ಅಂತ ಅಂದರೆ ಈ ವೈ ಡ್ಯಾಶ್ ಹಂಗೆ ಇರಲಿ, ಇಂಟು ಇರೋದು ಈ ಕಡೆ ಬಂತು ಅಂತಂದರೆ ಏನಾಗುತ್ತೆ, ಡಿನಾಮಿನೇಟರಿಗೆ ಹೋಗುತ್ತೆ, ವಿಚ್ ಈಸ್ ಕ್ವೈಟ್ ಸಿಮಿಲರ್ ಟು ದ ಕ್ವೆಶನ್. ಅಬ್ಸರ್ವ್ ಕ್ಲಿಯರ್ಲಿ. ಎಸ್ ಆರ್ ನೋ? ಎಸ್ ಆರ್ ನೋ? ಸೊ therefore what did you get? That the given function is the solution of the given differential equation. ಈ ಕರೆಸ್ಪಾಂಡಿಂಗ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಅದು ಸೊಲ್ಯೂಷನ್ ಆಗುತ್ತೆ ಅಂತ ಸ್ಯಾಟಿಸ್ಫೈಡ್. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ಕ್ವೆಶನ್ ನಂಬರ್ 8. ಕ್ವೆಶನ್ ನಂಬರ್ 8 ಈಸಿ ಇದೆ, ಅದು ಕೂಡ ನೀವೇ ಟ್ರೈ ಮಾಡ್ಬೋದು. ಇಫ್ ಯು ವಿಶ್ ಟು ಯು ಕ್ಯಾನ್ ಡೂ ಇಟ್. ಓಕೆ, ಲೆಟ್ ಮೀ ರೈಟ್ ದ ಕ್ವೆಶನ್. ವೈ ಮೈನಸ್ ಕಾಸ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನಾಯ್ತಪ್ಪ ಅದಕ್ಕೆ? ವೈ ಸೈನ್ ವೈ ಪ್ಲಸ್ ಕಾಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡ್ಯಾಶ್ ಇಸ್ ಈಕ್ವಲ್ ಟು ವೈ ಇದೆ. ಓಕೆ, ಲೆಟ್ ಅಸ್ ಟ್ರೈ ಟು ಸಾಲ್ವ್. ಹೇಗೆ ಮಾಡೋದು ಇದನ್ನು? ಸಿಂಪ್ಲಿಫೈ ಮಾಡಿದ್ರೆ ಆಗುತ್ತಾ ಆಗಲ್ವಾ? ಸ್ವಲ್ಪ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಫಸ್ಟು ವೈ ಡ್ಯಾಶ್ ಬೇಕು ನನಗೆ, ಹೌದಲ್ವಾ? ಸೊ ಫಸ್ಟ್ ಇದನ್ನೇನು ಮಾಡೋಣ, ಈ ಸೊಲ್ಯೂಷನಿಂದ ವೈ ಡ್ಯಾಶ್ನ ಕಂಡುಹಿಡಿಯೋಣ. ಡಿಫ್ರೆನ್ಷಿಯೇಟ್ ಮಾಡಿ, ವೈ ಡ್ಯಾಶ್ ಮೈನಸ್ ಕಾಸ್ ವೈ ಡಿಫ್ರೆನ್ಸಿಯೇಷನ್ ಈಸ್ ಮೈನಸ್ ಸೈನ್ ವೈ and with respect to x, so therefore y dash is equal to x into 1.
ಈಗ ಇಲ್ಲಿ ವೈ ಡ್ಯಾಶ್ ಕಾಮನ್ ತೆಗೆದ್ರೆ ಫಸ್ಟ್ ಆಫ್ ಆಲ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಬರೀರಿ, ಆಮೇಲೆ ಕಾಮನ್ ತೆಗಿರಿ. ವೈ ಡ್ಯಾಶ್ ಕಾಮನ್ ತೆಗೆದ್ರೆ ನನಗೆ ಉಳಿಯೋದೇನು 1 ಪ್ಲಸ್ ಸೈನ್ ವೈ, ಅದನ್ನು ಆರ್ ಎಚ್ ಎಸ್ ಕಳಿಸಿದ್ರೆ 1 ಪ್ಲಸ್ ಸೈನ್ ವೈ ಡಿನಾಮಿನೇಟರ್ಗೆ ಹೋಗುತ್ತೆ, ವೈ ಡ್ಯಾಶ್ ಸಿಕ್ತು ನನಗೆ, ಹೌದಾ? ಅದನ್ನು ತಾಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫಸ್ಟು, ರೈಟ್? ಸೊ ವಾಟ್ ವಿಲ್ ಯು ಗೆಟ್? ಅಬ್ಸರ್ವ್ ಕ್ಲಿಯರ್ಲಿ. ನೆಕ್ಸ್ಟ್ ಶೀಟಲ್ಲೇ ಬರೆಯೋಣ. ಏನಿದೆ? ವೈ ಸೈನ್ ವೈ ಪ್ಲಸ್ ಕಾಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡ್ಯಾಶ್ ಈಸ್ ಈಕ್ವಲ್ ಟು ವೈ, ಹೌದಾ? ರೈಟ್. ಸೊ ನಾವು ಟ್ರೈ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ದಿ ವೈ ಡ್ಯಾಶ್. ಓಕೆ, ವೈ ಸೈನ್ ವೈ ಪ್ಲಸ್ ಕಾಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಡ್ಯಾಶ್ ಏನು ಸಿಕ್ತು ನನಗೆ? 1/1 ಪ್ಲಸ್ ಸೈನ್ ವೈ. ಅದೇ ಅಲ್ವಾ ಸಿಕ್ಕಿದ್ದು? ಎಸ್, ಅದೇ ಸಿಕ್ಕಿತ್ತು. ಓಕೆ, ಬರ್ದ್ನಾ? ಸಬ್ಸ್ಟಿಟ್ಯೂಟ್ ಮಾಡಿದ್ನಾ? ರೈಟ್. ಈಗೇನು ಮಾಡೋಣ? ಸಿಂಪ್ಲಿಫೈ ಮಾಡೋಣ. ಎಲ್ಲಾದರೂ ಏನಾದರೂ ಮಲ್ಟಿಪ್ಲೈ ಆಗುತ್ತಾ ಚೆಕ್ ಮಾಡಿ. ಏನು ಮಾಡಬಹುದು ಅಂತ ಚೆಕ್ ಮಾಡಿ. ವೈ ಇಂಟು ಸೈನ್ ವೈ ಕಾಸ್ ವೈ. ಓಕೆ ಓಕೆ ಓಕೆ, ಏನು ಮಾಡಬಹುದು? ಗೆಸ್ ಇಟ್. ವೈ ಸೈನ್ ವೈ, ರೈಟ್. ಈಗ ನೀವು ಥಿಂಕ್ ಮಾಡಬೇಕಾಗಿರೋದು ಹೇಗೆ ಅಂತಂದರೆ, ಇಲ್ಲಿ 1 ಪ್ಲಸ್ ಸೈನ್ ವೈ ಇದೆ, ಇಲ್ಲೂ ಕೂಡ ಎಲ್ಲಾದರೂ 1 ಪ್ಲಸ್ ಸೈನ್ ವೈ ಇದ್ದಿದ್ರೆ ಕ್ಯಾನ್ಸಲ್ ಔಟ್ ಆಗ್ತಿತ್ತು, ಬಟ್ ಅಲ್ಲಿ ಇಲ್ಲ, ಹೌದಲ್ವಾ? ಸೊ ಯು ಹ್ಯಾವ್ ಟು ಅಬ್ಸರ್ವ್ ದಟ್ ಏನಾರ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನನಗೆ ಈ ಥರ ಸಿಗುತ್ತಾ, ರೈಟ್? ಸೊ ಅಬ್ಸರ್ವ್ ಮಾಡಿ, ನಮಗೆ ಕ್ವೆಶನಲ್ಲಿ ಸೊಲ್ಯೂಷನ್ ಅದೇನು ಕೊಟ್ಟಿದಾರಲ್ಲ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ವೈ ಮೈನಸ್ ಕಾಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇಸ್ ಈಕ್ವಲ್ ಟು ಎಕ್ಸ್. ಓಕೆ, ಸೊ ಇಲ್ಲಿ ಎಕ್ಸ್ ಇದೆಯಾ? ಈ ಎಕ್ಸ್ ಜಾಗದಲ್ಲಿ ತಗೊಂಬಂದು ಇದನ್ನು ಹಾಕ್ರಿ, ಅವಾಗ ಸಿಂಪ್ಲಿಫೈ ಆಗುತ್ತೆ ನೋಡಿ. ವೈ ಸೈನ್ ವೈ ಪ್ಲಸ್ ಕಾಸ್ ವೈ ಪ್ಲಸ್ ವೈ ಮೈನಸ್ ಕಾಸ್ ವೈ. ಈಗ ಅರ್ಥ ಆಯ್ತಾ? ಇಂಟು 1/1 ಪ್ಲಸ್ ಸೈನ್ ವೈ ಇಸ್ ಈಕ್ವಲ್ ಟು ಇ ವೈ. ಐ ಹೋಪ್ ಸೊ ಅರ್ಥ ಆಗಿದೆ. ಜಸ್ಟ್ ಕ್ವೆಶನಲ್ಲಿ ಇರೋದನ್ನು ತಗೊಂಬಂದು ಹಾಕಿದೆ. ಹೆಂಗೆ ಗೊತ್ತಾಯಿತು ಮ್ಯಾಮ್ ಅಂತಂದರೆ, ಡಿನಾಮಿನೇಟ್ರಲ್ಲಿ 1 ಪ್ಲಸ್ ಸೈನ್ ವೈ ಐತೆ, ಇಲ್ಲಿ ಸೈನ್ ವೈ ಐತೆ, ಇಲ್ಲೆಲ್ಲಾದರೂ ನನಗೆ ವೈ ಸಿಕ್ಬಿಟ್ರೆ ವೈ ಕಾಮನ್ ತೆಗೆದು 1 ಪ್ಲಸ್ ಸೈನ್ ವೈ 1 ಪ್ಲಸ್ ಸೈನ್ ವೈ ಕ್ಯಾನ್ಸಲ್ ಔಟ್ ಮಾಡ್ಬೋದು ನಾನು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಇನ್ನೇನಾರ ಕ್ಲೂ ಇದೆಯಾ ಅಂತಂದರೆ, ಕೊಟ್ಟಿರೋ ಸೊಲ್ಯೂಷನಲ್ಲಿ ನೋಡಿ, ವೈ ಮೈನಸ್ ಕಾಸ್ ವೈ ಎಕ್ಸ್ ಜಾಗದಲ್ಲಿ ಇದನ್ನು ಬರಿಬೋದು. ಸೊ ಬರದೆ. ಓಕೆ, ನೌ ಯು ಸಿ, ಕಾಸ್ ವೈ ಮೈನಸ್ ಕಾಸ್ ವೈ ಕ್ಯಾನ್ಸಲ. ಉಳಿದಿರೋದೇನು? ವೈ ಸೈನ್ ವೈ ಪ್ಲಸ್ ವೈ ಇಂಟು ಈಸ್ ಈಕ್ವಲ್ ಟು ವೈ. ಕರೆಕ್ಟ್ ಇದೆಯಾ? ಈಗ ಇಲ್ಲಿ ವೈ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? 1 ಪ್ಲಸ್ ಸೈನ್ ವೈ, ಇಲ್ಲಿ 1/1 ಪ್ಲಸ್ ಸೈನ್ ವೈ, ಇದು ಕ್ಯಾನ್ಸಲ್ ಔಟ್ ಆಗಿ ನಿಮಗೆ ಕೊನೆಗೆ ವೈ ಈಸ್ ಈಕ್ವಲ್ ಟು ವೈ ಸಿಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಸಿಗ್ತಾ? ಸ್ಯಾಟಿಸ್ಫೈ ಆಯ್ತಾ? Therefore, you can conclude that given solution is the solution of the corresponding differential equation. ಅರ್ಥ ಆಯ್ತಾ? ತುಂಬ ಈಸಿ ಇತ್ತು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 9, which appears to be easy again. X plus y is equal to, okay, tan inverse ಇದೆ ನೋಡಿ, tan inverse y. And what is the differential equation? Y square y dash ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಇಲ್ಲೂ ಕೂಡ ಅಷ್ಟೇ, ಕೆಲವೊಬ್ರು ಸ್ಟೂಡೆಂಟು ವೈ ಸ್ಕ್ವೇರ್ನ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಅನ್ಕೊಂತೀರಾ. ನೆನಪಿರಲಿ, ಒಂದು ಈಕ್ವೇಷನಲ್ಲಿ ಒಂದೇ ಡಿನೋಷನ್ ಯೂಸ್ ಮಾಡ್ತಾರೆ. ಇಲ್ಲಿ ವೈ ಡ್ಯಾಶ್ ಕೊಟ್ಟಿದ್ದಾರೆ ಅಂದರೆ ಸೆಕೆಂಡ್ ಆರ್ಡರ್ ಇನ್ ಕೇಸ್ ಅವ್ರು ಹೇಳಬೇಕು ಅಂತ ಇದ್ದಿದ್ರೆ ವೈ ಡಬಲ್ ಡ್ಯಾಶ್ ಕೊಡೋರು. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಟ್ ಈಸ್ ವೈ ಸ್ಕ್ವೇರ್ ವಿಚ್ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ವೈ ಡಬಲ್ ಡ್ಯಾಶ್. ಓಕೆ, ರೈಟ್. ಇಲ್ಲಿ ವೈ ಡ್ಯಾಶ್ ಬೇಕಾ? ಡಿಫ್ರೆನ್ಶಿಯೇಟ್ ದಿಸ್ ಒನ್. Differentiation of x with respect to x is 1 plus y differentiation y dash. Tan inverse differentiation is 1/1 plus x square ತಾನೆ, ಬಟ್ ಅಲ್ಲಿ x ಇಲ್ಲ y ಇದೆ. ಸೊ ಅಗೇನ್ ಡಿಫ್ರೆನ್ಶಿಯೇಟಿಂಗ್ ವಿಲ್ ಗೆಟ್ y dash. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗೆ. ವಾಟ್ ಕ್ಯಾನ್ ಯು ಡೂ ನಾವ್? 1 ಪ್ಲಸ್ ವೈ ಡ್ಯಾಶ್, ಇಲ್ಲೇನೇನು ಬೇಕಿದೆ ನೋಡಿ, ನನಗೆ ವೈ ಡ್ಯಾಶ್ ಬೇಕಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ. ಓಕೆ,
Okay, we'll do one thing. Y dash ಇದನ್ನ ಈ ಕಡೆ ತಂದರೆ ಏನಾಗುತ್ತೆ ನೋಡಿ, 1/1 ಪ್ಲಸ್ ವೈ ಸ್ಕ್ವೇರ್ ಹಾಗೆ ಇರಲಿ. ಇದನ್ನ ಈ ಕಡೆ ತಂದರೆ ಮೈನಸ್ ವೈ ಡ್ಯಾಶ್ ಆಗುತ್ತಾ, ಇಸ್ ಈಕ್ವಲ್ ಟು ಈ 1 ಇಲ್ಲೇ ಇರಲಿ, ಇದು ಫ್ರೀ ಇದೆ. ನನಗೆ ಓವರ್ ಆಲ್ ಏನು ಬರೀ ವೈ ಡ್ಯಾಶ್ ಅಷ್ಟೇ ಬೇಕು. ಸೊ ವೈ ಡ್ಯಾಶ್ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೊರಟ್ರೆ ನನಗೇನು ಸಿಗುತ್ತಿಲ್ಲ ನೋಡಿ, ವೈ ಡ್ಯಾಶ್ ಕಾಮನ್ ತೆಗೆದ್ರೆ 1/1 ಪ್ಲಸ್ ವೈ ಸ್ಕ್ವೇರ್ ಮೈನಸ್ 1. ಅರ್ಥ ಆಗ್ತಿದೆಯಾ? ಏನು ಮಾಡಿದೆ ನಾನು, ಈ ಟರ್ಮ್ನ ಈ ಕಡೆ ಕಳಿಸಿದ್ದೀನಿ, ಅದಕ್ಕೆ ಮೈನಸ್ ವೈ ಡ್ಯಾಶ್ 1 ಹಾಗೆ ಉಳಿಸ್ಕೊಂಡಿದ್ದೀನಿ 1. ಈಗ ಇದನ್ನು ಸಿಂಪ್ಲಿಫೈ ಮಾಡಿ y dash LCM is 1 plus y square, 1 minus 1 plus y square is equal to 1. y dash is equal to, ಇಲ್ಲಿ ಬ್ರ್ಯಾಕೆಟ್ ರಿಮೂವ್ ಮಾಡಿದ್ರೆ 1 minus 1 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಮೈನಸ್ ವೈ ಸ್ಕ್ವೇರ್ ಉಳಿಯುತ್ತೆ, ಹೌದಲ್ವಾ? ಮೈನಸ್ ವೈ ಸ್ಕ್ವೇರ್ ಇಲ್ಲೇನಾಗುತ್ತೆ, ಮೈನಸ್ ವೈ ಸ್ಕ್ವೇರ್ ಕೆಳಗಡೆ ಬರುತ್ತೆ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಲೆಟ್ ಮಿ ಸಿಂಪ್ಲಿಫೈ ಇಟ್. y dash 1 minus 1 minus y square, ಓಕೆನಾ? ಡಿನಾಮಿನೇಟ್ರಾಗೆ 1 ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1. 1 minus 1 0. y ಡ್ಯಾಶ್ ಅಂದರೆ ಏನು ಬಂತು, ಮೈನಸ್ ವೈ ಸ್ಕ್ವೇರ್ ಬೈ 1 ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಓಕೆ, ಸೊ ವೈ ಡ್ಯಾಶ್ ಬೇಕು ತಾನೆ. ಈಗ ಇದನ್ನು ಡಿನಾಮಿನೇಟರ್ ಆ ಕಡೆ ಹೋದ್ರೆ ಏನಾಯಿತು, ನ್ಯೂಮರೇಟರ್ ಈ ಕಡೆ ಬಂದರೆ ಏನಾಯಿತು, ಡಿನಾಮಿನೇಟರ್. ಸೊ ಮೈನಸ್ ಆಲ್ರೆಡಿ ಇದೆ ಅಲ್ಲಿ, ಅದಕ್ಕೆ ಬ್ರ್ಯಾಕೆಟ್ ಹಾಕ್ತಿದ್ದೀನಿ. ವೈ ಡ್ಯಾಶ್ ಸಿಕ್ತಾ? ಈ ವೈ ಡ್ಯಾಶ್ನ ನಾವೇನು ಮಾಡ್ಬೇಕು ಹೇಳಿ, ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇನ್ ಕೇಸ್ ಸ್ಯಾಟಿಸ್ಫೈ ಆಯಿತು ಅಂತ ಅಂದರೆ ನಾವು ಸಾಲ್ವ್ ಮಾಡಿರೋದೇನಿದೆಯಲ್ಲ ದ್ಯಾಟ್ ಈಸ್ ಕರೆಕ್ಟ್. ಓಕೆ, ಆ್ಯಂಡ್ ದಿಸ್ ಟೋಟಲಿ ವಾಟ್ ಎವರ್ ದೇ ಹ್ಯಾವ್ ಗಿವನ್ ವಿಲ್ ಬಿಕಮ್ ದ ಸೊಲ್ಯೂಷನ್ ಆಫ್ ದಿಸ್ ಒನ್. ಹಿಂಗೆ ಸಿಂಪ್ಲಿಫೈ ಮಾಡ್ಬೋದು ನೋಡ್ರಿ. ವೈ ಸ್ಕ್ವೇರ್ ಇದೆಯಾ, ವೈ ಡ್ಯಾಶ್ ತಗೊಂಬಂದು ಅಲ್ಲಿ ಹಾಕಿದರೆ ಏನಾಗುತ್ತೆ, ನೀವೇ ಮಾಡ್ಕೊಳ್ಳಿ, ಆ್ಯಕ್ಚುಲಿ ಈಸಿ ಇದೆ. ವೈ ಡ್ಯಾಶ್ ತಗೊಂಬಂದು ಹಾಕಿದರೆ 1 ಪ್ಲಸ್ ವೈ ಸ್ಕ್ವೇರ್ ಬೈ ವೈ ಸ್ಕ್ವೇರ್, ಮೈನಸ್ ಸೈನ್ ಇದೆ ಅದಕ್ಕೆ ಮೈನಸ್ ಹೊರಗಡೆ ಬರಿತೀನಿ, ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 1. ವೈ ಸ್ಕ್ವೇರ್ ಕ್ಯಾನ್ಸಲ್, ಈ ಮೈನಸ್ ಮಲ್ಟಿಪ್ಲೈ ಆದರೆ ಮೈನಸ್ 1 ಮೈನಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 1, ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗಿ ಇದು 0 ಇತ್ತು. ಸೊ 0 is equal to 0 ಆಗುತ್ತೆ. ದಟ್ಸ್ ಇಟ್. ಇಟ್ಸ್ ವೆರಿ ಈಸಿ, ಡೋಂಟ್ ವರಿ, ಯು ಕ್ಯಾನ್ ಸಾಲ್ವ್ ಇಟ್. ಸೊ ದೇರ್ ಫೋರ್ ಏನಾಗುತ್ತೆ, ದಿಸ್ ವಿಲ್ ಬಿ ದ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್. ಅರ್ಥ ಆಯ್ತಾ? ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್ ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಆರ್ ಹ್ಯಾವಿಂಗ್ 2 ಏನಂತಾರ MCQs, ರೈಟ್? MCQ ಕ್ವೆಶನ್ಸ್ ಇದಾವೆ, ಅಂತ ಡಿಫಿಕಲ್ಟ್ ಏನಿಲ್ಲ. ಕಮಿಂಗ್ ಟು ಕ್ವೆಶನ್ ನಂಬರ್ 10 ಫೈನಲ್. ಈ ಎಕ್ಸಸೈಸ್ ತುಂಬ ಈಸಿ ಇದೆ ಆ್ಯಕ್ಚುಲಿ. y ಈಸ್ ಈಕ್ವಲ್ ಟು ಏನಿದೆ, ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಓಕೆ, ಈ ಕ್ವೆಶನ್ ಏನು ಕೊಟ್ಟಿದ್ದಾರಪ್ಪ, ಎಕ್ಸ್ ಪ್ಲಸ್ ವೈ dy by dx is nothing but y dash is equal to 0. ಸೊ y dash ಬೇಕು ನಮಗೆ, ಹೌದಾ? ಇಲ್ಲಿ y dash ಕಂಡುಹಿಡಿರಿ. ಟೆಲ್ ಮಿ ವಾಟ್ ಈಸ್ ದಿ differentiation of root x. It is 1/2 root x. Since it is not root x, root ಒಳಗಡೆ ಬೇರೆ ಏನೋ ಇದೆ, so differentiate this one also. Constant differentiation 0, x square is minus 2x. ಕರೆಕ್ಟಾ? ಸೊ y dash is equal to ಏನಾಯಿತು, minus 2x divided by 2 into square root a square minus x square, 2 cancel. ಸೊ y dash is equal to ಏನು ಸಿಕ್ತು, minus x divided by a square minus x square. ಓಕೆ, ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ತಾನೆ. ಸೊ ಎಕ್ಸ್ ಪ್ಲಸ್ ವೈ ಅಂತ ಅಂದರೆ ಏನಾಗುತ್ತೆ, ವೈ ಅಂತಂದರೆ ಗಿವನ್ ಅಲ್ಲ ಐತೆ ನೋಡ್ರಿ. ವೈ ಡ್ಯಾಶ್ ಅಂದರೆ ಏನು ಸಿಕ್ತು, ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಈಸ್ ಈಕ್ವಲ್ ಟು 0. ಈ ಕೆಲವ್ರಿಗೆ ಡೌಟ್ ಏನಂದರೆ, ಮ್ಯಾಮ್ ಲಾಸ್ಟಲ್ಲೆಲ್ಲ ಕೆಲವೊಂದು ಕಡೆ ವೈ ಅಂದರೆ ವೈ ಹಂಗೆ ಬರ್ಕೊಂಡಿದ್ರಿ, ಇಲ್ಲಿ ಯಾಕೆ ಬರ್ದ್ರಿ ಅಂದರೆ, ಇಟ್ ಈಸ್ ಯುವರ್ ಅಕ್ಯುಮೆನ್, ಐ ಮೀನ್ ಇಂಟೆಲಿಜೆನ್ಸ್. ಅರ್ಥ ಆಯ್ತಲ್ಲ? ಅಂದರೆ ವೈ ಡ್ಯಾಶ್ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ ಎನಿಯೋ ಅಟ್ ದ ಎಂಡ್ 0 ಬೇಕು. ಎಕ್ಸ್ ಮೈನಸ್ ಎಕ್ಸ್ 0 ಆಗುತ್ತೆ ಅಂತ ಗೊತ್ತು, ಬಟ್ ಈ ವೈ ಅಡ್ಡ ಆಗ್ತಿದೆ. ನನಗೆ ಗೊತ್ತಿದೆ ರೂಟ್, ಡಿನಾಮಿನೇಟರಲ್ಲಿ ರೂಟ್ ಇದೆ, ಮೇಲ್ಗಡೆ ಕ್ಯಾನ್ಸಲ್ ಆಗಬೇಕು. ಸೊ ವೈ ವ್ಯಾಲ್ಯೂ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನೇ ಯೂಸ್ ಮಾಡಿದ್ರೆ ಕ್ಯಾನ್ಸಲ್ ಔಟ್ ಆಗುತ್ತೆ ತಾನೆ. ಜಸ್ಟ್ ಲೈಕ್ ದ ಗೇಮ್ ಆಫ್ ಚೆಸ್, ಯು ಹ್ಯಾವ್ ಟು ಥಿಂಕ್ 2 steps ಅಹೆಡ್ ಇನ್ ಮ್ಯಾಥಮೆಟಿಕ್ಸ್. ಸೊ ಏನು ತೊಗೊಂಡ್ರೆ ಏನಾಗುತ್ತೆ ಅಂತ. ಇದು ನೋಡಿ, ಇದು ಕ್ಯಾನ್ಸಲ್ ಔಟ್ ಆಯಿತಾ, ಉಳಿದಿದ್ದೇನು ಮೈನಸ್ ಎಕ್ಸಾ. ಸೊ ಎಕ್ಸ್ ಮೈನಸ್ ಎಕ್ಸ್ 0 is equal to 0. LHS is equal to RHS, therefore satisfied. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್, ಸಾರಿ, ಇನ್ನು 2 ಇದ್ದಾವೆ. ಏನಂತಾರೆ ಅದನ್ನು, ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್. 2 MCQs are there. The number of arbitrary constants, I told you already. Let me take the textbook here. Yeah, I hope you can observe it. The number of arbitrary constants in general solution of the ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಫ್ 4th ಆರ್ಡರ್. ನಾನು ಹೇಳಿದ್ದೆ ನಿಮಗೆ, ಆರ್ಡರ್ ಎಷ್ಟಿರುತ್ತೋ ಅಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರುತ್ತೆ. ಸೊ 4th ಆರ್ಡರ್ ಅಂತ ಅಂದರೆ ಎಷ್ಟಿರುತ್ತೆ,
4 ಇರುತ್ತೆ. ಸೊ ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ಥರ್ಡ್ ಆರ್ಡರ್ ಅಂತ ಅಂದರೆ ಥರ್ಡ್ ಆರ್ಡರ್ ಅಂದ ತಕ್ಷಣ 3 ಅಂತ ಬರೆಯೋಕೆ ಹೋಗಬೇಡಿ. ಫೋಕಸ್ ಆನ್ ದಿಸ್ ವರ್ಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ನಾನು ಹೇಳಿದಾಗ ನಾನು ನಿಮಗೆ ಹೇಳಿದ್ದೆ ದೇ ಆರ್ ಫ್ರೀ ಫ್ರಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಯಾಕೆ? ಆರ್ಬಿಟ್ರರಿ ಕಾನ್ಸ್ಟೆಂಟ್ ಜಾಗದಲ್ಲಿ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರ್ತೀವಿ. ಓಕೆನಾ? ಸೊ ದೇರ್ ಫೋರ್ ದೇರ್ ವಿಲ್ ಬಿ ನೋ ವಾಟ್ arbitrary constant in particular solution of a differential equation. Therefore option D 0 is the right answer. Okay, simple ಇದೆ ನೋಡಿ. ಜನರಲ್ ಸೊಲ್ಯೂಷನ್ ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರಬೇಕು, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರಬಾರ್ದು. ಸಿಂಪಲ್. ಅಂಡ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದ್ರೆ ಎಷ್ಟಿರಬೇಕು ಜನರಲ್ ಸೊಲ್ಯೂಷನ್ ಅಲ್ಲಿ? ಎಷ್ಟು ಆ ಡಿಫರೆನ್ಷಿಯಲ್ ಇಕ್ವೇಷನ್ ಆರ್ಡರ್ ಇರುತ್ತೋ ಅಷ್ಟಿರಬೇಕು. ಅರ್ಥ ಆಯ್ತಲ್ಲ? ಸೊ ದಿಸ್ ಕಂಪ್ಲೀಟ್ ಯುವರ್ second exercise as well. In next class we'll go with formation of the ಡಿಫರೆನ್ಷಿಯಲ್ ಇಕ್ವೇಷನ್ ಹೂಸ್ ಜನರಲ್ ಸೊಲ್ಯೂಷನ್ ಈಸ್ ಗಿವನ್. ಏನಿಲ್ಲ, ಇದು ತುಂಬ ಸಿಂಪಲ್ ಇದೆ. ಅವ್ರು ನಿಮಗೆ ಜನರಲ್ ಸೊಲ್ಯೂಷನ್ ಅವರೇ ಕೊಡ್ತಾರೆ. ನಾವು ಅದರಿಂದ ಏನು ಮಾಡಬೇಕು? ಡಿಫರೆನ್ಷಿಯಲ್ ಇಕ್ವೇಷನ್ನ ಫಾರ್ಮ್ ಮಾಡಬೇಕು. ದೆನ್ ಯು ಆರ್ ಹ್ಯಾವಿಂಗ್ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ, ಇದನ್ನು ಕೂಡ ಮಾಡೋಣ. ಆ್ಯಂಡ್ ದೆನ್ 9.4 ಹೋಮೋಜಿನಿಯಸ್ ಇದೆ, 9.5 ಎಲ್ ಡಿ ವೆರಿ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ ಇದು ಕೂಡ, 9.6 ಆ್ಯಂಡ್ ದಿಸ್ ವಿಲ್ ಬಿ ಐ ಥಿಂಕ್ ಎಂಡ್ ಆಫ್ ದಿಸ್ ಚಾಪ್ಟರ್. ಆ್ಯಂಡ್ ದೆನ್ ಮಿಸಲೇನಿಯಸ್ ಇದೆ. ಮಿಸಲೇನಿಯಸ್ ನಾನು ಬೇರೆ ಪ್ಲೇ ಲಿಸ್ಟೇ ಕ್ರಿಯೇಟ್ ಮಾಡ್ತೀನಿ ಎಲ್ಲ ಚಾಪ್ಟರ್ಸ್ ಇದು ಸಪ್ರೇಟಾಗಿ ಒನ್ಸ್ ಐ ಕಂಪ್ಲೀಟ್ ದಿ ಸಿಲೆಬಸ್. ಓಕೆ, ರೈಟ್. ಸೊ ಅಷ್ಟೇ. ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಐ ಆಮ್ ನಾಟ್ ಗಾಡ್. ಓಕೆ, ಸೊ ಎಲ್ಲಾದರೂ ಏನಾರ ಪ್ಲಸ್ಸು ಮೈನಸ್ ಏನಾರ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಅದನ್ನು ನೀವು ನೋಟಿಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ಬೇರೆ ಸ್ಟೂಡೆಂಟ್ಸಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಲೆಕ್ಚರ್ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ. ಅರ್ಥ ಆಯ್ತಲ್ಲ? ಡೋಂಟ್ ಬಿ ಸೆಲ್ಫಿಶ್, ಲೈಕ್ ನಾವಷ್ಟೇ ನೋಡೋಣ, ನಾವಷ್ಟೇ ಪಾಸ್ ಆಗೋಣ. ನಥಿಂಗ್ ವಿಲ್ ಹ್ಯಾಪನ್ ಇಫ್ ಯು ಶೇರ್. ಓಕೆ, ಆ್ಯಂಡ್ ಸೊ ದಟ್ಸ್ ಇಟ್. ಇನ್ನೇನಾರ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ನಿಮಗೆ ಯಾವುದೇ ಸ್ಟೆಪ್ಪು ಎಲ್ಲೇ ಇರಲಿ, ಏನೇ ಸಿಲಿ ಡೌಟ್ ಇದ್ರೂ ಕೂಡ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಬಿಕಾಸ್ ಇಲ್ಲಿ ನಿಮಗೆ ಯಾರೂ ಕೂಡ ಪರಿಚಯ ಇಲ್ಲ, ಯಾರೂ ನಿಮಗೆ ಜೋಕ್ ಮಾಡಲ್ಲ ನಿಮ್ಮ ಮೇಲೆ. ಓಕೆ, ಸೊ ಪ್ಲೀಸ್, ಈವನ್ ಇಫ್ ಇಟ್ ಈಸ್ ದ ಸಿಲಿಯಸ್ಟ್ ಆಫ್ ಆಲ್ ಡೌಟ್ಸ್ ಯು ಹ್ಯಾವ್ ಗಾಟ್ ಸೋ ಫಾರ್, ಪ್ಲೀಸ್ ಮೆನ್ಷನ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಇಟ್. ಓಕೆ, ನಾನು ಫ್ರೀ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಮೆಂಟ್ಸಿಗೂ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ಏನೂ ಇಲ್ಲ, ಎಲ್ಲ ಏನು ಡೌಟು ಇಲ್ಲ ಮ್ಯಾಮ್ ಅಂತ ಅಂದರೆ ಅಟ್ಲೀಸ್ಟ್ ಲೆಕ್ಚರ್ ಹೇಗೆ ಅನ್ನಿಸ್ತು ಅನ್ನೋದನ್ನಾದರೂ ಕಾಮೆಂಟ್ ಮಾಡಿ. ಯಾಕೆ ಅಷ್ಟೊಂದು ನಾನು ಎಂಫಸೈಸ್ ಮಾಡ್ತಾ ಇದ್ದೀನಿ ಅಂದರೆ ಓನ್ಲಿ ಒನ್ ರೀಸನ್, ಇಫ್ ಐ ಎಂಫಸೈಸ್ ಆ್ಯಂಡ್ ಇಫ್ ಯು ಕಾಮೆಂಟ್ ಆ್ಯಂಡ್ ಇಫ್ ಐ ರೆಸ್ಪಾಂಡ್, what happens is that YouTube recognizes the conversation and YouTube recognizes that the lecture was helpful for the students and YouTube will recommend it to other students as well. ಓಕೆ, ಯೂಟ್ಯೂಬು ರೆಕಮೆಂಡ್ ಮಾಡುತ್ತೆ ಬೇರೆ ಸ್ಟೂಡೆಂಟ್ಸಿಗೆ, ಬಟ್ ಅದು ಮಾಡಬೇಕು ಅಂದರೆ ಫಸ್ಟ್ ವಾಚ್ ಮಾಡಿರೋರ ಕಡೆಯಿಂದ ಕಾಮೆಂಟ್ಸ್ ಬರಬೇಕು. ಅರ್ಥ ಆಯ್ತಲ್ಲ? ಹಾಗಾಗಿ ನಾನು ಅಷ್ಟು ಹೇಳೋದು, ಇಲ್ಲ ಅಂದರೆ ನಿಮ್ಮ ಇಷ್ಟ. ಆ್ಯಂಡ್ ಇಟ್ಸ್ ಜಸ್ಟ್ ಲೈಕ್ ಆಸ್ ಐ ಆಲ್ವೇಸ್ ಟೆಲ್ ಯು, ಮೋಟಿವೇಶನ್ ಫಾರ್ ಮೀ. ಓಕೆ, ಯುವರ್ ಕಾಮೆಂಟ್ಸ್ ವಿಲ್ ಮೋಟಿವೇಟ್ ಮೀ. ನಿಮ್ಮ ಕಾಮೆಂಟ್ಸ್ ಏನಿರುತ್ತಲ್ಲ, ಮ್ಯಾಮ್ ಹೆಲ್ಪ್ ಆಯಿತು, ಮ್ಯಾಮ್ ತುಂಬ ಲಾಸ್ಟ್ ಮೂಮೆಂಟಲ್ಲಿ ಹೆಲ್ಪ್ ಆಯಿತು, ಹಂಗಾಯಿತು ಹಿಂಗಾಯಿತು, ಓಕೆ ಅವೆಲ್ಲ ಇರ್ತಾವಲ್ಲ, ಆ ಕಾಮೆಂಟ್ಸ್ ನೋಡಿಬಿಟ್ಟು ಐ ಫೀಲ್ ಸೋ ಮೋಟಿವೇಟೆಡ್. ಐ ಫೀಲ್ ದಟ್ ನಾನು ಟೈಮ್ ಏನು ಕೊಟ್ಟಿದ್ದೀನಿ ವರ್ತ್ ಇದೆ. ಬಿಸಿ ಶೆಡ್ಯೂಲಲ್ಲೂ 1 hour ತೆಗೆದು ಅದನ್ನು ತಗೊಂಬಂದು ಕ್ಲಾಸ್ ಮಾಡಿ, ಅದನ್ನು ಎಡಿಟಿಂಗ್ ಎಲ್ಲ ಮಾಡಿ, ಇಫ್ ಐ ಆಮ್ ಪೋಸ್ಟಿಂಗ್ ಇಟ್, ಅಪ್ಲೋಡಿಂಗ್ ಇಟ್, ದೆನ್ ವರ್ತ್ ಇದೆ ಅಂತ ಅನಿಸುತ್ತೆ. ಬಟ್ ಏನೂ ರೆಸ್ಪಾನ್ಸ್ ಸಿಗಲಿಲ್ಲ ಅಂದರೆ ಡಿಮೋಟಿವೇಶನ್ ಆಗುತ್ತೆ. ಲೈಕ್ ನೋಡ್ತಿದ್ದಾರೆ ಬಟ್ ಅವ್ರಿಗೆ ಹೆಲ್ಪ್ ಆಗ್ತಿದೆಯೋ ಇಲ್ಲೋ ಗೊತ್ತಾಗ್ತಿಲ್ಲ, ಹಂಗೆ ಅನಿಸ್ಬಿಡುತ್ತೆ. ಓಕೆ, ಸೊ ಯು ಆರ್ ದ ಒನ್ ಹೂ ಹ್ಯಾವ್ ಟು ಕೀಪ್ ಮೀ ಮೋಟಿವೇಟೆಡ್, ಆರ್ ಎಲ್ಸ್ nothing. I'll keep doing it as long as it's possible from me. Okay, so yeah, that's all for today. Thank you so much. God bless you.